ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ದೇವರಿಗೆ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೋದ ವಾರ ನೀವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ಮಾತನ್ನು ಮಾತಾಡಿದ್ರು? ಯಾರಾದ್ರು ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಮಾತನ್ನ ಓದುವವರು ನಾವು ಕೇಳಿದಂಥವರಾಗಿದ್ದೇವೆ. ಈ ಹೊಸದಾದ ತಿಂಗಳಲ್ಲಿ ದೇವರು ನಮ್ಮನ್ನ ನಡೆಸಿದ್ದಾರೆ. ಬೇರೆ 10ನೇ ತಿಂಗಳು. ಎಷ್ಟನೇ ತಿಂಗಳು ಇದು? 10. ಇನ್ನು 11, 12 ಕಳೆದು ಬಿಟ್ರೆ 2020 ಹೋಗ್ಬಿಡುತ್ತೆ. ಹೊಸದಾದಂಥ ವರ್ಷದಲ್ಲಿ ನಾವು ಕಾಲಿಟ್ಟು ಬಿಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಎಲ್ಲರೂ ಕೂಡ ಕೈಗಳನ್ನ ಮೇಲೆ ಕೆತ್ತಿ ಈ ಹೊಸದಾದ ತಿಂಗಳಲ್ಲಿ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ 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 ಎಂಬುದಾಗಿ 3 ಸಾರಿ ಹೇಳೋಣ. 3 ಸಾರಿ ಸ್ತುತಿ ಎಂಬುದಾಗಿ ಕೂಡ ಹೇಳೋಣ. ಸ್ತೋತ್ರಂ 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 ಸ್ತುತಿ 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 ಸ್ತುತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ನಡೆಸುವಿಕೆಗಾಗಿ ಸ್ತೋತ್ರ, ದೇವರ ಬಲಪಡಿಸುವಿಕೆಗಾಗಿ ಸ್ತೋತ್ರ. ನಮ್ಮನ್ನ ದೇವರು ಕರೆದಿದ್ದಕ್ಕಾಗಿ ದೇವರಿಗೆ ನಾವು ವಂದಿಸ್ತಾ ಇದ್ದೇವೆ. ಸಮಯದಲ್ಲಿ ನೇರವಾಗಿ ವಾಕ್ಯ ಸಂದೇಶಕ್ಕೆ ಹೋಗೋಣ. ಪ್ರಸಂಗಿ ಗ್ರಂಥ 12ನೇಯ ಅಧ್ಯಾಯ 13ನೇ ವಚನ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದ ಗ್ರೇಟ್ ಡ್ಯೂಟಿ ಆಫ್ ಆಲ್ ಮೆನ್. ಎಲ್ಲಾ ಮನುಷ್ಯರ ಕರ್ತವ್ಯವನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರತಿ ಮನುಷ್ಯನಿಗೆ ಒಂದೊಂದು ಕರ್ತವ್ಯ ಇದೆ. ಪ್ರತಿ ಮನುಷ್ಯನು ತನ್ನ ಜೀವಿತವನ್ನ ಮುಂದೆ ನಡೆಸುವುದಕ್ಕಾಗಿ ಯಾವುದಾದರೂ ಒಂದು ಕಾರ್ಯವನ್ನ ಮಾಡಲೇಬೇಕು. ದೇವರು ನೇಮಕ ಮಾಡಿದಂತ ಈ ದಿವಸಗಳಲ್ಲಿ ಆತನು ದುಡಿದು ತಿನ್ನುವವನಾಗಬೇಕು. ಸತ್ಯವೇದ ಹೇಳ್ತಾ ಇದೆ, ರಾಜನಾಗಿರ್ತಕ್ಕಂಥ ಸಮುವೇಲನು, ಸೊಲೊಮೋನ ಮಹಾರಾಜನು ತನ್ನ ಪ್ರಸಂಗಿ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಎಲ್ಲಾ ಮನುಷ್ಯರ ಕರ್ತವ್ಯ. ಈ ಲೋಕದಲ್ಲಿ ಜೀವಿಸಿರ್ತಕ್ಕಂಥ ಮನುಷ್ಯರು ಅಂದ್ರೆ ಯಾರ್ರೀ? ಮನುಷ್ಯರಂದ್ರೆ ಯಾರ್ರೀ? ಅಮೆರಿಕದಲ್ಲಿ ಇರುವಂತವ್ರು ಮನುಷ್ಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯ ಜಾತಿ ಒಂದೇ ಜಾತಿ, ಮನುಷ್ಯ ಜಾತಿ. ಅದರಲ್ಲಿ 2 ಭೇದಗಳು, ಒಂದು ಗಂಡು ಒಂದು ಹೆಣ್ಣು. ಹಲ್ಲೆಲೂಯಾ. ಈ ಮನುಷ್ಯ ಜಾತಿಗೆ ಇರ್ತಕ್ಕಂಥ ಪ್ರಮುಖವಾದ ಕರ್ತವ್ಯದ ಕುರಿತಾಗಿ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಹೇಳ್ತಾ ಇದ್ದಾನೆ. ಏನಂತೇಳಿ? ಎಲ್ಲ ವಿಷಯವೂ ತೀರಿತು. ಹೇಳಿರುವಂಥದ್ದೆಲ್ಲ ತೀರಿತು. ಮತ್ತೆ ಏನಂತ ಹೇಳ್ತಾ ಇದ್ದಾನೆ? ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಳ್ಳು. ಹಲ್ಲೆಲೂಯಾ. ಇದೇ ಎಲ್ಲಾ ಮನುಷ್ಯರ ಕರ್ತವ್ಯ ಪ್ರಿಯರೇ. ಯಾಕಂದ್ರೆ 12ನೇ ಅಧ್ಯಾಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾನೆ, ಪ್ರಸಂಗಿಯಾಗಿರ್ತಕ್ಕಂಥ ರಾಜನಾಗಿರುವಂತ ಸೊಲೊಮೋನ ಮಹಾರಾಜನು, ಕಷ್ಟದ ದಿನಗಳು ಪ್ರಾಪ್ತಿಯಾಗಲಿಕ್ಕಿದ್ದಾವೆ, ದುರ್ದಿನಗಳು ಬರಲಿಕ್ಕಿದ್ದಾವೆ. ಎಲ್ಲಾ ಮನುಷ್ಯರಿಗೂ ಆ ಕೆಟ್ಟ ದಿನಗಳು ಬರುವುದಕ್ಕಿಂತ ಮುಂಚಿತವಾಗಿ ಸಂತೋಷವಿಲ್ಲವೆಂದು ನೀನು 7 ವರ್ಷಗಳು ಸಮೀಪಿಸುವುದರ ಒಳಗಾಗಿಯೇ ನಿನ್ನ ಯೌವನದ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದೆ ಇರಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಟ್ಟ ಕಾಲಗಳು ಬರಲಿಕ್ಕಿದ್ದಾವೆ, ಕಷ್ಟದ ದಿವಸಗಳು ಎಲ್ಲಾ ಮನುಷ್ಯರಿಗೆ ಪ್ರಾಪ್ತಿಯಾಗಲಿಕ್ಕಿದ್ದಾವೆ. ಆ ದುರ್ದಿನಗಳು ಬರುವುದಕ್ಕೆ ಮುಂಚಿತವಾಗಿ, ಸಂತೋಷವೇ ಸಿಗಲಾರದಂತ ದಿವಸಗಳು ಬರುವುದಕ್ಕಿಂತ ಮುಂಚಿತವಾಗಿ ನಿನಗೆ ಯಾವಾಗ ಸಂದೇಶ ತಿಳಿಸಲ್ಪಡ್ತೋ ಆ ಸಮಯದಿಂದಲೇ ನೀನು ಎಚ್ಚೆತ್ತುಕೊಂಡು ಆತ್ಮದಲ್ಲಿ ಹೊಸದವನಾಗಿ ಹುಟ್ಟಿ ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಂಡು ಕಂಡುಕೊಂಡು ಆ ದೇವರಿಗೆ ನಡೆದುಕೊಳ್ಳ
ತೆಗೆದುಕೊಳ್ಳಬೇಕಾಗಿರುವಂಥದ್ದು ಎಷ್ಟು ವಿಶೇಷ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವುದು ಈ ಕಷ್ಟದ ದಿವಸಗಳು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. 12ನೇ ಅಧ್ಯಾಯ ಪ್ರಸಂಗಿ ಪುಸ್ತಕ 2ನೇ ವಚನದಲ್ಲಿ, ಆ ಕಷ್ಟದ ದಿನಗಳಲ್ಲಿ ಸೂರ್ಯನ ಬೆಳಕು, ಚಂದ್ರನ್ನು, ನಕ್ಷತ್ರಗಳು ಮೊಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬಗ್ಗುವರು, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನ ನಿಲ್ಲಿಸಿ ಬಿಡುವರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸೂರ್ಯ, ಚಂದ್ರ, ನಕ್ಷತ್ರಗಳು ತಮ್ಮ ಕಾಂತಿಯನ್ನ, ತಮ್ಮ ಬೆಳಕನ್ನ ಏನ್ ಮಾಡಿಕೊಳ್ಳಲಿಕ್ಕಿದ್ದಾವೆ? ಕಳೆದುಕೊಳ್ಳಲಿಕ್ಕಿದ್ದಾವೆ. ಅವುಗಳ ಶಕ್ತಿ ಅಡಗಿ ಹೋಗಲಿಕ್ಕಿದೆ. ಅವುಗಳ ವರ್ಷಗಳನ್ನ ದೇವರು ಏನ್ ಮಾಡಿದಾನೆ? ಮುಗಿಸಲಿಕ್ಕಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಇನ್ನು ಮುಂದೆ ಸೂರ್ಯನು ಕತ್ತಲಾಗುವನು, ಚಂದ್ರನು ಕೆಂಪಾಗುವನು, ಅದೇ ರೀತಿಯಾಗಿ ನಕ್ಷತ್ರಗಳು ಉದುರಿ ಬಿದ್ದು ಲಯವಾಗಿ ಹೋಗುವವು. ದುರ್ದಿನಗಳು ಬರಲಿಕ್ಕಿದ್ದಾವೆ ಎಲ್ಲಾ ಮನುಷ್ಯ ಜಾತಿಗೆ. ಪ್ರಿಯರು, ಇಲ್ಲಿ ಸೊಲೊಮೋನ ಮಹಾರಾಜನು ಹೇಳ್ತಾ ಇದ್ದಾನೆ ಏನೆಂಬುದಾಗಂದ್ರೆ, ನಿನ್ನ ಕಷ್ಟದ ದಿನ ಅಂದ್ರೆ ಯಾವುದಂದ್ರೆ ನಿನ್ನ ಮರಣದ ಸಮೀಪಕ್ಕೆ ಹೋಗುವಂತ ದಿವಸ. ಹಲ್ಲೆಲೂಯಾ. ಮರಣ ಅಂದ ತಕ್ಷಣ ಎಲ್ಲರಿಗೂ ಕೂಡ ಭಯ. ಯಾಕೆ ಭಯ? ಮರಣ ಅಂದ್ರೆ ನಾವು ಈ ಲೋಕವನ್ನ ಬಿಟ್ಟು ಹೋಗಬೇಕಂದ್ರೆ ಯಾರಿಗೂ ಕೂಡ ಇಷ್ಟ ಇಲ್ಲ ಪ್ರಿಯರೇ. ಮರಣಕ್ಕಾಗಿ ಎಲ್ಲರೂ ಕೂಡ ಭಯ ಪಡ್ತಾರೆ. ಆದ್ರೆ ದೇವರಿಗೆ ಸ್ತೋತ್ರ, ಆ ಮರಣವನ್ನ ದೇವರು ಏನ್ ಮಾಡಿದ್ದಾನೆ? ನಿರ್ನಾಮ ಮಾಡಿದ್ದಾನೆ, ನಿರ್ಲಯ ಮಾಡಿದ್ದಾನೆ. ಆತನು ಮರಣವನ್ನ ತೆಗೆದು ಹಾಕಿ ಯಾರು ಆತನನ್ನ ಪ್ರೀತಿಸುವರು ಅವರಿಗೆ ಆತನು ಜೀವವನ್ನ ಕೊಟ್ಟಿದ್ದಾನೆ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ 3ನೇ ವಚನದಲ್ಲಿ, ಅದೇ ಕಾಲದಲ್ಲಿ ಮನೆಗಾವಲಿನವರು ನಡಗುವರು. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಕುರಿತಾಗಿ ಎಲ್ಲ ಚಿತ್ರಣವನ್ನ ಪ್ರಸಂಗಿ ಹೇಳಿರುವಂಥದ್ದು. ಹಲ್ಲೆಲೂಯಾ. ಮನೆಗಾವಲಿನವರು ಅಂದ್ರೆ ಯಾರ್ರೀ? ಕೈಗಳು. ವೃದ್ಧಾಪ್ಯದಲ್ಲಿ ಏನ್ ಮಾಡ್ತಾರೆ? ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ? ಕೈಗಳು ಏನಾಗ್ತವೆ? ಸ್ಟ್ರೇಟ್ ಇರ್ತಾವ? ಏನಾಗ್ತಾ ಇರುತ್ತೆ? ನಡುತ್ತಾ ಇರುತ್ತೆ. ಏನಾಗುತ್ತೆ? ಶೇಕ್ ಆಗುತ್ತೆ, ನಡುಗುತ್ತೆ. ಯಾವಾಗ? ವೃದ್ಧಾಪ್ಯದ ಸಮಯದಲ್ಲಿ. ಮತ್ತೆ ಬಲಿಷ್ಠರು ಬಗ್ಗುವರು. ಕಾಲುಗಳು ಏನಾಗ್ಬಿಡ್ತವೆ? ಬಾಗಿದ ರೀತಿಯಲ್ಲಿ ಆಗ್ಬಿಡ್ತವೆ. ನಮ್ಗೆಲ್ಲ ಈಗ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಒಂದು ಸಮಯ ಬಂದಾಗ ವೃದ್ಧಾಪ್ಯದಲ್ಲಿ ನಾವೇನಾಗ್ತೀವಿ? ಬಾಗಿ 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 ನಡೆಯಬೇಕಾಗುತ್ತೆ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದ್ದಾನೆ ರಾಜನು ಏನಂತೇಳಿ, ಬಲಿಷ್ಠರು ಬಗ್ಗುವವರು, ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನ ನಿಲ್ಲಿಸಿ ಬಿಡುವವರು. ಅರೆಯುವವರು ಅಂದ್ರೆ ಯಾರು? ಗ್ರೈಂಡರ್ ಯಾವುದು ನಿಮ್ಮ ದೇಹಕ್ಕೆ? ಮಿಕ್ಸಿ ಯಾವುದು ನಿಮ್ಮ ದೇಹಕ್ಕೆ? ಹಲ್ಲುಗಳು. ಹಲ್ಲುಗಳು. ರೊಟ್ಟಿ ವಯಸ್ಸಾದವರಿಗೆ ಕಟ್ ರೊಟ್ಟಿ ಕೊಡ್ರಿ, ಒಣಗಿದ ರೊಟ್ಟಿ ಕೊಡ್ರಿ, ತಿಂತಾರವ್ರು. ಯಾಕೆ ಹೇಳ್ರಿ? ಹೋಗ್ಬಿಟ್ಟಿದಾವೆ. ಹಲ್ಲುಗಳು. ಆ ಓದಂತ ಹಲ್ಲುಗಳು ಕೆಲವೊಂದು ಏನಾಗಿದ್ದಾವೆ? ಅಳ್ಳಾಡ್ತಾ ಇದ್ದಾವೆ. ಏನಂತ ಹೇಳ್ತಾ ಇದ್ದಾನೆ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನು? ಅರೆಯುವವರು ಕೊಂಚವಾದದರಿಂದ ಕೆಲಸವನ್ನ ನಿಲ್ಲಿಸಿ ಬಿಡುವರು. ಕೆಲಸ ನಿಂತು ಬಿಡುತ್ತೆ. ಕೆಲಸ ಏನಾಗುತ್ತೆ? ನಿಂತು ಬಿಡುತ್ತೆ. ಹಲ್ಲುಗಳು ಏನಾಗ್ಬಿಡ್ತವೆ? ಕೆಲವೊಂದು ಉಚ್ಚಿ ಬಿದ್ದು ಬಿಟ್ರೆ ಕೆಲವೊಂದು ನಡುತ್ತಾ ಇರ್ತವೆ. ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನುವುದಕ್ಕೆ ಆಗುವುದಿಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ಕಿಟಕಿಗಳಿಂದ ನೋಡುವವರು ಮಂಕಾಗುವರು. ಕಿಟಕಿಗಳಿಂದ ನೋಡುವಂತಂದ್ರೆ ಕಣ್ಣುಗಳು. ಕಣ್ಣುಗಳು ಹೆಂಗಿರ್ತವೆ? ವೃದ್ಧಾಪ್ಯದಲ್ಲಿ ಕಣ್ಣುಗಳು ಏನಾಗ್ತವೆ? ಮೊಬ್ಬಾಗಿ ಬಿಡ್ತವೆ. ಕಿಟಕಿಗಳಿಂದ ನೋಡುವವರು ಮಂಕ ಆಗುವರು. ಮತ್ತೆ ಹೇಳ್ತಾ ಇದ್ದಾನೆ ಪ್ರಸಂಗ ಏನಂತೇಳಿ, ಬೀದಿಯ ಬಾಗಿಲುಗಳು ಮುಚ್ಚಿರುವವು, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಧ್ವನಿಯಷ್ಟು ಕೀಲಾಗುವುದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಮುಂದೆ ಆ ಒಂದು ಧ್ವನಿ ಎನ್ನುವಂಥದ್ದು ಏನಾಗ್ಬಿಡುತ್ತೆ? ಬಿದ್ದೋಗ್ಬಿಡುತ್ತೆ. ವಯಸ್ಸಾದ್ಮೇಲೆ ಹೇಳೋದು ಅರ್ಥ ಆಗ್ತಾ ಇದೆನಾ? ನಮ್ಮ ನಿಮ್ಮ ಕುರಿತಾಗಿ ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ವಯಸ್ಸಾದ್ಮೇಲೆ ಧ್ವನಿ ಕೀಲ್ ಧ್ವನಿಗೆ ಬೀಳುತ್ತೆ ಪ್ರಿಯರ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಗಾಯಕಿಯರೆಲ್ಲ ಬೀದಿಯ ಬಾಗಿಲುಗಳು ಮುಚ್ಚಿರುವ ಅಂದ್ರೆ ತುಟಿಗಳು ಏನಾಗ್ತವೆ? ಬಾಗಿಲು ಏನಾಗುತ್ತೆ? ಮುಚ್ಚಿ ಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಹೇಳ್ತಾ ಇದೆ ವಾಕ್ಯ ಏನಂತೇಳಿ ಅಲ್ಲಿ, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕೀಲಾಗುವುದು. ಚಿಕ್ಕದಾದಂತ ಧ್ವನಿ ಬರುತ್ತೆ. ಯೌವನ ಕಾಲದಲ್ಲಿ ಇರ್ತಕ್ಕಂಥ ಧ್ವನಿ ವೃದ್ಧಾಪ್ಯ ಕಾಲದಲ್ಲಿ ಬರೋದಕ್ಕೆ
ಸಾಧ್ಯ ಇಲ್ಲ. ಮತ್ತೆ ಹೇಳ್ತಾ ಇದೆ ವಾಕ್ಯ ಏನಂತ ಹೇಳಿ ನೋಡ್ರಿ ಅಲ್ಲಿ, ಗಾಯಕಿಯರೆಲ್ಲ ಕುಗ್ಗುವರು, ಹಾಡುಗಳು ಹಾಡೋದಕ್ಕೆ ಆಗಲ್ಲ. ಆ ಒಂದು ಯೌವನ ಕಾಲದಲ್ಲಿ ಇರ್ತಕ್ಕಂಥ ಆ ಒಂದು ಧ್ವನಿ ವೃದ್ಧಾಪ್ಯದಲ್ಲಿ ಬರುವುದಿಲ್ಲ. ಮತ್ತೆ ಹೇಳ್ತಾ ಇದೆ ವಾಕ್ಯ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿ, ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ. ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಕಂಡುಬಿಟ್ರೆ ಒಂದಲ್ಲ ನಾಲ್ಕಾಗಿ ಕಾಣ್ತಾ ಇರ್ತದೆ. ವಯಸ್ಸಾದ್ಮೇಲೆ ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯಾ. ವಯಸ್ಸಾದ್ಮೇಲೆ ಹೆಂಗ್ ಕಾಣಿಸ್ತಾ ಇರ್ತಾವೆ? ನಾಲ್ಕಾಗಿ ಕಾಣಿಸ್ತಾ ಇದೆ. ಅದನ್ನ ಕಂಡ್ರೆ ಭಯ. ಸ್ವಲ್ಪ ತಗ್ಗಿದ್ರೆ ದೊಡ್ಡದಾದಂತ ತಗ್ಗಿನ ರೂಪಾದಿಯಲ್ಲಿ ಅದು ಕಾಣಿಸ್ತಾ ಇರ್ತದೆ. ಅದನ್ನ ಕಂಡ್ರೆ ಭಯ. ಮತ್ತೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ದಾರಿಯಲ್ಲಿ ಅಪಾಯ. ಮುಂದೆ ಏನಾಗುತ್ತೋ, ಇಲ್ಲಿವರೆಗೆ ಬಂದೆ, ಇನ್ನು ಅಷ್ಟು ದೂರ ನಾನು ದಾರಿ ನಡಿಬೇಕು, ಮುಂದೆ ಏನಿದೆಯೋ ಎನ್ನುವಂತ ಒಂದು ಅಪಾಯ ಯಾರ ಒಂದು ಮನಸ್ಸಿನಲ್ಲಿ ಇರುತ್ತೆ ಪ್ರೇರೆ? ವೃದ್ಧಾಪ್ಯದಲ್ಲಿರುವಂಥದ್ದು. ಮತ್ತಲ್ಲಿ ಹೇಳ್ತಾ ಇದ್ದಾನೆ ಪ್ರಸಂಗ ಏನಂತ ಹೇಳಿ, ಬಾದಾಮಿಯ ಮರವು ಹೂ ಬಿಡುವುದು, ಅಂದ್ರೆ ತಲೆ ಕೂದಲು ಬೆಳ್ಳಗಾಗಿಬಿಡ್ತಾರೆ. ಹಲ್ಲೆಲೂಯಾ. ಏನಾಗುತ್ತೆ? ಬಾದಾಮಿ ಮರ ಹೂವು ಬಿಡುತ್ತೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಆಮೇಲೆ ದೇಹದ ಮೇಲೆ ಸ್ವಲ್ಪವಾಗಿರುವಂಥದ್ದು ಏನೋ ಕೂತ್ಕೊಂಡ್ರು ಕೂಡ ಭಾರ ಎನ್ನುವಂತ ಪರಿಸ್ಥಿತಿ, ಮಿಡತೆಯೂ ಕೂಡ ಭಾರವಾಗುತ್ತೆ. ಆಸೆ ಇರೋದಿಲ್ಲ ಯಾವುದರ ಮೇಲೆ, ಊಟದ ಮೇಲೆ ಆಸೆ ಎನ್ನುವಂಥದ್ದು ಬರುವುದಿಲ್ಲ ವೃದ್ಧಾಪ್ಯದ ಒಂದು ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಮತ್ತಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಆಸೆ ಕುಂದಿ ಹೋಗುತ್ತೆ, ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ. ನಿತ್ಯ ಗೃಹ ನಮ್ದು ಯಾರ್ದ್ರಿ? ನಮ್ದು ನಿತ್ಯ ಗೃಹ ಯಾವುದು? ಪರಲೋಕ. ಹಲ್ಲೆಲೂಯಾ. ಮನುಷ್ಯನ ಎಲ್ಲಿ ಹೋಗ್ಲಿಕ್ಕಿದ್ದಾನೆ? ನಿತ್ಯ ಗೃಹಕ್ಕೆ ಹೋಗಲಿಕ್ಕಿದ್ದಾನಲ್ಲ. ಮತ್ತಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಇನ್ನು ಮುಂದೆ ಅಂದ್ರೆ ಆ ಒಂದು ಗೋಳಾಟ ಯಾವಾಗ ಗೋಳಾಡ್ತಾರೆ? ಸಾವು ಬಂದಂತ ಸಮಯದಲ್ಲಿ. ಅವಾಗ ಹೇಳ್ತಾ ಇದೆ ಏನಂತ ಹೇಳಿ, ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಏನಾಗುತ್ತೆ? ನಮ್ಮ ಬೆನ್ನೆಲುಬು ಏನಾಗುತ್ತೆ? ಮುರಿಯಲ್ಪಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಏನಂತ ಹೇಳ್ತಾ ಇದೆ ನೋಡ್ರಿ ಪ್ರಸಂಗಿ, ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು, ಮೆದುಳು ಏನಾಗ್ಬಿಡುತ್ತೆ? ಒಡೆದು ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಏನಂತ ಹೇಳ್ತಾ ಇದೆ, ಮಡಿಕೆಯು ಬುಗ್ಗೆಯ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿಯುವುದು. ಬಾವಿ ಎಲ್ಲದಕ್ಕೆ ರಕ್ತ ಸರಬರಾಜು ಮಾಡುವಂಥದ್ದು ಯಾವುದು? ನಮ್ಮ ದೇಹಕ್ಕೆ ರಕ್ತ ಸರಬರಾಜು ಯಾವುದ್ರಿ? ಹೃದಯ. ಹೃದಯ ನೋವು ಬಂದಾಗ, ಎದೆ ನೋವು ಬಂದಾಗ ಸೈಲೆಂಟ್ ಆಗಿಬಿಡ್ತಾರೆ. ಅದ್ರಲ್ಲಿ ಯಾಕೆ ಹೇಳ್ರಿ? ಬೇರೆ ಎಲ್ಲಿ ನೋವು, ತಲೆನೋವು ಬರಲಿ, ಕಣ್ಣು ನೋವು ಬರಲಿ, ಕಿವಿ ನೋವು ಬರಲಿ, ಕೈ ನೋವು ಬರಲಿ, ಯಾವ ನೋವು ಬಂದ್ರ ಭಯ ಇರಲ್ಲ. ಯಾವಾಗ ಭಯ ಬರುತ್ತೆ? ಹೃದಯ ನೋವು ಬಂದಾಗ. ಎದೆ ಹತ್ರ ಸ್ವಲ್ಪ ಟಿವು ಅಂದ್ರೆ ಸಾಕು, ಎಲ್ಲರೂ ಏನ್ ಮಾಡ್ತಾರೆ? ವೈದ್ಯರ ಸಹಾಯಕ್ಕೆ ಹೋಗ್ತಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಚಿನ್ನದ ಬಟ್ಟಲು ಜಜ್ಜಿ ಹೋಗುತ್ತೆ, ಮೆದುಳು ಒಡೆಯಲ್ಪಡುತ್ತೆ, ತಂತಿ ಅಂದ್ರೆ ಯಾವುದು? ಬೆನ್ನೆಲುಬು ಮುರಿಯಲ್ಪಡುತ್ತೆ. ಮತ್ತೆ ಬಾವಿಯ ರಾಟೆ ಎಲ್ಲದಕ್ಕೆ ರಕ್ತ ಸರಬರಾಜು ಮಾಡುವಂಥದ್ದು, ಪಂಪ್ ಮಾಡುವಂಥದ್ದು ಯಾವುದು? ಹೃದಯ. ಮತ್ತೆ ನರಗಳು ಎಲ್ಲವೂ ಕೂಡ ಹೋಗ್ಬಿಡ್ತವೆ. ಮತ್ತೆ ಏನಂತ ಹೇಳ್ತಾ ಇದೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮಣ್ಣಿನಿಂದ ಬಂದ ಮನುಷ್ಯ ಎಲ್ಲಿಗೆ ಹೋಗ್ತಾನೆ? ಮಣ್ಣಿಗೆ ಹೋಗ್ಬಿಡ್ತಾನೆ. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ ಅಂತೇಳಿ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದುರ್ದಿನಗಳು, ಕಷ್ಟದ ದಿನಗಳು ಯಾವಂದ್ರೆ ಮನುಷ್ಯನ ಜೀವಿತದಲ್ಲಿ ವೃದ್ಧಾಪ್ಯ ಪ್ರಿಯರೇ. ಯಾವುದು? ವೃದ್ಧಾಪ್ಯ. ಆತ್ಮಿಕವಾಗಿ ನಾವು ನೋಡುವಾಗ ಯಾವುದಂತ ಹೇಳ್ತೀವಿ? ಶ್ರಮೆಯ ಕಾಲ, ಕಷ್ಟದ ಕಾಲ. ಆ ಕಷ್ಟದ ಕಾಲಗಳು ಬರುವುದರ ಒಳಗಡೆಯಾಗಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸಬೇಕು. ಯಾಕಂದ್ರೆ ಈ ಲೋಕದಲ್ಲಿ ನೀನು ಮಾಡಿದಂತ ಎಲ್ಲಾ ಕಾರ್ಯಗಳು ನಿನಗಾಗಿ ಮಾಡಿಕೊಂಡ್ರೆ, ದೇವರ ಕಾರ್ಯಗಳಿಗಾಗಿ ನಿನ್ನ ಸಮಯವನ್ನ ದೇವರ ಆಜ್ಞೆಗಳಿಗಾಗಿ ಒಳಗಾಗಿ ಜೀವಿಸಲಾರದಂತ ಒಂದು ಸ್ಥಿತಿಯನ್ನ ನೀನು ಉಳ್ಳವನಾಗಿದ್ರೆ ಎಲ್ಲವೂ ಕೂಡ ಏನಂತೆ? ವ್ಯರ್ಥ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಆ
ಕಷ್ಟದ ದಿನಗಳು ನೀನು ನಡುಗುವಂತ ಒಂದು ಸಮಯ ಬರ್ತವೆ. ನಿನ್ನ ಕೈಗಳು ನಡುಗ್ತವೆ, ಕಾಲುಗಳು ಆ ಒಂದು ಬಲ ಇಲ್ಲದ ಸ್ಥಿತಿಗೆ ಹೋಗುತ್ತೆ, ಹಲ್ಲುಗಳೆಲ್ಲ ಕೆಲಸ ಮಾಡಲಾರದ ಸ್ಥಿತಿಗೆ ಹೋಗುತ್ತೆ, ಕಣ್ಣುಗಳು ಕಾಣದ ಸ್ಥಿತಿಗೆ ಹೋಗುತ್ತೆ. ಆ ದಿನಗಳು ಬರುವುದರ ಒಳಗಡೆಯಾಗಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸದೆ ಇರಬೇಡ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ. ಇವತ್ತಿನ ದಿವಸ ಧ್ಯಾನದ ಅಂಶ ಅಂದ್ರೆ ದ ಗ್ರೇಟ್ ಡ್ಯೂಟಿ ಆಫ್ ಆಲ್ ಮೆನ್. ಎಲ್ಲಾ ಮನುಷ್ಯರ ಉನ್ನತವಾಗಿರ್ತಕ್ಕಂಥ ಕರ್ತವ್ಯ, ಉನ್ನತವಾಗಿರ್ತಕ್ಕಂಥ ಕೆಲಸ, ಅದು ದೇವರಿಗೆ ಸಮಯವನ್ನ ಕೊಡುವಂಥದ್ದು, ದೇವರ ಆಜ್ಞೆಗಳಿಗೆ ಒಳಗಾಗಿ ಜೀವಿಸುವಂಥದ್ದು. ಆ ನಿತ್ಯ ಗೃಹಕ್ಕೆ ನಾವು ಸೇರಿಸಲ್ಪಡಬೇಕಾದ್ರೆ ಇಲ್ಲಿಯೇ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಂಡು ಹೋಗ್ಬೇಕು. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಯಾವುದಪ್ಪ ಆ ಒಂದು ಡ್ಯೂಟಿ ಅಂದ್ರೆ. ಒಂದ್ಸಾರಿ ನಾವು ಸತ್ಯವೇದ ಪುಸ್ತಕದಲ್ಲಿ ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಆದದರಿಂದ 2ನೇ ತಿಮೋಥೆ 1ನೇ ಅಧ್ಯಾಯ 8ನೇ ವಚನ. ಆದದರಿಂದ ನೀನು ನಮ್ಮ ಕರ್ತನನ್ನ ಕುರಿತು ಹೇಳುವ ಸಾಕ್ಷ್ಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನ ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನ ಅನುಭವಿಸು. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನ ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನ ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನ ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನ ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕರ್ತವ್ಯ ಯಾವುದಂದ್ರೆ ನಾವೆಲ್ಲರೂ ಆತನ ಆಶ್ರಯಕ್ಕೆ ಬರಬೇಕು. ದೇವರು ಕರಿತಾ ಇದ್ದಾನೆ. 11ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಎನ್ನುವಂಥದ್ದು ಬಹಳ ಮುಖ್ಯ. ದೇವರ ಆಶ್ರಯಕ್ಕೆ ಮನುಷ್ಯನು ಬರಲಾರದೆ ಹೋದ್ರೆ ಆತನು ನಿತ್ಯ ಗೃಹ, 2 ನಿತ್ಯ ಗೃಹಗಳು, ಒಂದು ಪರಲೋಕ, ಇನ್ನೊಂದು ನರಕ. ಪ್ರಿಯರೇ, ಹಲ್ಲೆಲೂಯಾ. ಆ ನರಕ ನಾವು ಬಾಯಿಂದ ಕೂಡ ಉಚ್ಚಾರ ಮಾಡೋದಕ್ಕೆ ನಾವು ಇಷ್ಟಪಡುವುದಿಲ್ಲ. ಯಾಕೆ ಹೇಳ್ರಿ? ಅಲ್ಲಿ ನಿತ್ಯವಾದಂತ ಗೋಳಾಟ ಇದೆ, ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಯಾತನೆ ಇದೆ, ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ, ಅಲ್ಲಿ ಸುಡುವಂತ ಅಗ್ನಿ ಆರುವುದಿಲ್ಲ. ಅದರ ಸಲುವಾಗಿ ಯಾವ ಮನುಷ್ಯನಿಗೂ ಕೂಡ ನರಕ ಅಂದ್ರೆ ಇಷ್ಟವೇ ಇಲ್ಲ. ಕಾರಣ ಏನ್ರಿ? ಎಲ್ಲರೂ ಕೂಡ ಸುಖದಲ್ಲಿಯೇ ಇರಬೇಕು, ಎಲ್ಲರೂ ಕೂಡ ಸಂತೋಷವಾಗಿಯೇ ಇರಬೇಕು ಎಂಬುದಾಗಿ ಇಷ್ಟಪಡ್ತಾರೆ ಪ್ರಿಯರೇ. ಆದರೆ ಆ ಸಂತೋಷ, ಆ ಸುಖ ದೇವರಲ್ಲಿ ಹೊರತು ಬೇರೆ ಎಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಹೇಳ್ತಾ ಇದೆ, ನಿನ್ನ ಮೊದಲನೆಯ ಕರ್ತವ್ಯ ಏನಂದ್ರೆ ದೇವರು ಕರೆದಾಗ ಆತನ ಬಳಿಗೆ, ಆತನ ಆಶ್ರಯಕ್ಕೆ ನೀನು ಬರಲೇಬೇಕು. ಹಲ್ಲೆಲೂಯಾ. ನಿನ್ನ ಯೌವನ, ನಿನ್ನ ಕಾಲ, ನಿನ್ನ ಸಮಯ ಗತಿಸಿ ಹೋಗುವುದರ ಒಳಗಡೆಯಾಗಿ, ಆ ಕಷ್ಟದ ದಿನಗಳು ಬರುವುದರ ಒಳಗಡೆಯಾಗಿ ಆತನ ಆಶ್ರಯಕ್ಕೆ ನೀನು ಬರಲಾರದೆ ಇದ್ರೆ ಏನಾಗುತ್ತಂತೆ? ಎಲ್ಲವನ್ನ ನೀನು ಕಳೆದುಕೊಳ್ಳುವವನಾಗ್ತಿ, ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ, ದೇವರ ಒಂದು ಸಂಕಲ್ಪವಾಗಿದೆ. ಆದರೆ ಮನುಷ್ಯರು ಇವತ್ತು ಯಾರನ್ನ ದ್ವೇಷ ಮಾಡ್ತಾ ಇದ್ದಾರೆ? ಸೃಷ್ಟಿಕರ್ತನಾಗಿರುವಂತ ದೇವರನ್ನ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ಮೊಟ್ಟ ಮೊದಲನೇದಾಗಿ ದೇವರ ಸ್ವರಕ್ಕೆ ಕಿವಿಗೊಟ್ಟು, ಆ ಸ್ವರ ನಿನ್ನ ಸಂಗಡ ಯಾವುದನ್ನ ಮಾತಾಡ್ತಾ ಇದೆಯೋ ಅದಕ್ಕೆ ನೀನು ಕಿವಿಗೊಟ್ಟು ಅದಕ್ಕೆ ಒಳಗಾಗಿ ವಿಧೇಯತೆಯನ್ನು ನೀನು
ತೋರಿಸಬೇಕು. ಹಲ್ಲೆಲೂಯ. ಆ ಒಂದು ಕರ್ತವ್ಯ ಮನುಷ್ಯನಿಗೆ ನೇಮಕವಾಗಿದೆ ಪ್ರಿಯರೇ. ಯಾವ ಕರ್ತವ್ಯ? ದೇವರಿಗೆ ಒಳಗಾಗಿ ಜೀವಿಸಬೇಕು, ದೇವರ ಸಂಕಲ್ಪದ ಮೇರೆಗೆ ಜೀವಿಸಬೇಕು, ದೇವರು ಹೇಳಿದ ಮಾರ್ಗಗಳಲ್ಲಿ ನಡೆಯಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ಮೊಟ್ಟ ಮೊದಲನೇದಾಗಿ ಆತನ ಸಂಕಲ್ಪವನ್ನ ಅನುಸರಿಸಿ ನಡೆಯಲಾರದೆ ಇದ್ರೆ ಆ ಒಂದು ಕಠಿಣವಾಗಿರ್ತಕ್ಕಂಥ ನಿತ್ಯ ಗೃಹಕ್ಕೆ ನೀನು ಹೋಗುವುದಕ್ಕೆ ಸಾಧ್ಯತೆ ಇದೆ. ಅದರ ಸಲುವಾಗಿ ಕಠಿಣವಾಗಿರುವಂತ ನಿತ್ಯ ಕಾರಾಗೃಹ, ನಿತ್ಯ ಗೃಹವನ್ನು ನೀನು ತಪ್ಪಿಸಿಕೊಳ್ಳಬೇಕಾದ್ರೆ ಇಲ್ಲಿ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯ ಮೊಟ್ಟ ಮೊದಲನೇದಾಗಿ ಆತನ ರಾಜ್ಯವನ್ನ, ಆತನ ನೀತಿಯನ್ನು ನೀನು ಹುಡುಕಬೇಕು. ಹಲ್ಲೆಲೂಯ. ಈ ಲೋಕದಲ್ಲಿ ನೀನು ಎಷ್ಟು ನಿನ್ನ ಸಲುವಾಗಿ ಮಾಡಿದಂತ ಕಾರ್ಯಗಳು ಎಷ್ಟೇ ಇದ್ರೂ ಕೂಡ ಅದು ಲೆಕ್ಕಕ್ಕೆ ಬರುವುದಿಲ್ಲ. ದೇವರಿಗಾಗಿ ನೀನು ದುಡಿದಿರುವಂತದ್ದು ಪ್ರತಿಯೊಂದು ಕೂಡ ಲೆಕ್ಕಕ್ಕೆ ಬರುತ್ತೆ ಪ್ರಿಯರ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ದೇವರಿಗೆ ಒಳಗಾಗಿ ಇರಬೇಕು. ಮೊಟ್ಟ ಮೊದಲನೇದಾಗಿ ಏನ್ರಿ? ದೇವರ ಸ್ವರಕ್ಕೆ ವಿಧೇಯತೆಯನ್ನ ತೋರಿಸಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಎರಡನೆಯದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲೇ ವಾಕ್ಯದಲ್ಲಿ, ನಮ್ಮನ್ನ ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆಯುವುದನ್ನು. ಹಲ್ಲೆಲೂಯ. ಎರಡನೇದಾಗಿ ರಕ್ಷಣೆ ಹೊಂದದ ಮೇಲೆ ನಾವೇನ್ ಮಾಡ್ಬೇಕು? ಎರಡನೇ ಡ್ಯೂಟಿ ಏನ್ರಿ? ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು. ಪರಿಶುದ್ಧತೆ ಅಂದ್ರೆ ಏನ್ರಿ? ನಿರ್ಮಲವಾಗಿರುವಂಥದ್ದು. ಪರಿಶುದ್ಧತೆ ಅಂದ್ರೆ ಏನ್ರಿ? ಒಬ್ಬಾತನಿಗೆ ನಡೆದುಕೊಳ್ಳುವಂಥದ್ದು. ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಓಡಾಡಿ ಬರ್ತೀನಿ ಅಂತಂದ್ರೆ ಅದು ನೀನ್ ತೋಡಿದ ಗುಂಡಿಯಲ್ಲೇ ನೀನೇ ಬೀಳುತ್ತೇವೆ, ಬೇರೆಯವರು ಬೀಳೋದಕ್ಕೆ ಸಾಧ್ಯವಿಲ್ಲ. ದೇವರು ಒಬ್ಬಾತನೇ, ಸೃಷ್ಟಿಕರ್ತನು ಒಬ್ಬಾತನೇ, ಆತನೇ ಯೇಸುವಾಗಿದ್ದಾನೆ. ಆ ಯೇಸು ಯಾರು? ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿರುವ ಆತನು, ಎಲ್ಲ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನ ಕೊಟ್ಟಿರುವ ಆತನು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಪರಿಶುದ್ಧತೆ ಎರಡನೆಯದಾಗಿ ಕರ್ತವ್ಯ ಯಾವುದು? ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಮೆಚ್ಚೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಪರಿಶುದ್ಧತೆ ಮತ್ತು ನಂಬಿಕೆ ಬಹಳ ಮುಖ್ಯ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿ ಇರ್ರಿ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಆತ್ಮಿಕವಾಗಿರ್ತಕ್ಕಂಥ ಪರಿಶುದ್ಧತೆ ನಮಗೆ ಬಹಳ ಮುಖ್ಯ. ಯಾವ ಪರಿಶುದ್ಧತೆ ರೀ? ಆತ್ಮಿಕವಾಗಿರ್ತಕ್ಕಂಥ ಪರಿಶುದ್ಧತೆ. ಆತ್ಮದಲ್ಲಿ ಒಬ್ಬ ದೇವರನ್ನೇ ನಾವು ಆರಾಧಿಸುವವರಾಗಬೇಕು. ದೇವರು ಒಬ್ಬಾತನೇ. ನಿನ್ನ ಬಾಯಿ ಕೂಡ ದೇವರು ಅಂತ ಹೇಳುತ್ತೆ, ದೇವರುಗಳಂತೇಳಿ ಹೇಳೋದಿಲ್ಲ. ಆ ಒಬ್ಬ ದೇವರನ್ನ ನೀನೇನ್ ಮಾಡ್ಬೇಕು? ಸ್ಮರಿಸುವವನಾಗಿರ್ಬೇಕು. ಆ ಒಬ್ಬ ದೇವರೇ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯಾಕೆ ಆತನು ಒಬ್ಬಾತನೇ ದೇವರಾಗಿದ್ದಾನಂದ್ರೆ, ಎಲ್ಲಾ ದೇಶಗಳಲ್ಲಿರ್ತಕ್ಕಂಥ ಧರ್ಮ ಗ್ರಂಥಗಳು ಯಾವುದನ್ನ ಬೆಟ್ಟು ಮಾಡಿ ತೋರಿಸ್ತಾ ಇದಾವೋ ಆ ಎಲ್ಲಾ ವ್ಯಕ್ತಿತ್ವ ಲಕ್ಷಣಗಳು ಯೇಸು ಕ್ರಿಸ್ತನಲ್ಲಿ ಹೊರತಾಗಿ ಬೇರೆ ಯಾರಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಯಜ್ಞವಾದಾತನೇ ದೇವರು. ಹಲ್ಲೆಲೂಯ. ಅಂದ್ರೆ ಏನ್ರಿ? ಬಲಿಯಾದಾತನೇ ದೇವರು. ಅನ್ನಂ ವೈ ಪ್ರಜಾಪತಿ ಅಂದ್ರೆ ಆಹಾರವಾದಾತನೇ ದೇವರು. ಯಜ್ಞಂ ವೈ ಪ್ರಜಾಪತಿ ಅಂದ್ರೆ ಯಜ್ಞವಾದಾತನೇ ದೇವರು. ಅಂದ್ರೆ ಯಜ್ಞವಾಗಿರಬೇಕು ಮತ್ತೆ ಆತನು ಆಹಾರವಾಗಿಯೂ ಕೂಡ ಇರಬೇಕು. ಯೇಸು ಮಾತ್ರ ಈ ಲೋಕದಲ್ಲಿ ಯಜ್ಞವಾಗಿರುವಂತ ಆತನು. ಆತನು ಹೇಳಿದ್ದಾನೆ, ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ನನ್ನ ಪ್ರಾಣವನ್ನು ನಾನು ಕೊಡುತ್ತೇನೆ, ಪುನಃ ಅದನ್ನು ನಾನು ಪಡೆದುಕೊಳ್ಳುತ್ತೇನೆ. ಹಲ್ಲೆಲೂಯ. ಆತ್ಮಿಕವಾಗಿ ಪರಿಶುದ್ಧತೆಯನ್ನು ನಾವು ಹಿಂಬಾಲಿಸುವಂತವರಾಗಿರ್ಬೇಕು. ಆತ್ಮಿಕ ಪರಿಶುದ್ಧತೆ ಮೊದಲನೇದಾಗಿ ಅಂದ್ರೆ ದೇವರು ಒಬ್ಬಾತ. ಆ ಒಬ್ಬ ದೇವರಿಗೆ ಸರಿಯಾಗಿ ನಾವು ನಡೆದುಕೊಳ್ಳಬೇಕು. ಲೋಕದಲ್ಲಿ ಅನೇಕರು ಅನೇಕವಾದ ವಿಧದಲ್ಲಿ ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ಸ್ಥಳಗಳನ್ನ, ಕೆಲವೊಬ್ಬರು ವ್ಯಕ್ತಿಗಳನ್ನ ದೇವರ ಸ್ಥಾನಕ್ಕೆ ಕೂಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಕೆಲವೊಬ್ಬರಿಗೆ ಕೆಲವೊಂದು ಸ್ಥಳ ಅಂದ್ರೆ ಆ ಸ್ಥಳದಲ್ಲಿಯೇ ದೇವರು ಇರ್ತಾನ ಅಂತೇಳಿ ಅದು ಒಂದು ಏನ್ರಿ? ಅವರ ಒಂದು ನಂಬಿಕೆ. ಹಲ್ಲೆಲೂಯ. ಕೆಲವೊಬ್ಬರಿಗೆ ಒಬ್ಬ ವ್ಯಕ್ತಿ ಆತನೇ ದೇವರು ಅಂತೇಳಿ ಆತನನ್ನ ದೇವರ ಸ್ಥಾನಕ್ಕೆ ಕೂಡಿಸ್ತಾರೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಬೊಂಬೆಗಳಲ್ಲಿ ಅವುಗಳನ್ನ ದೇವರು ಅಂತೇಳಿ ಏನ್ ಮಾಡ್ತಾರೆ? ಅವರು ನೆನೆಸ್ತಾರೆ, ನಂಬಿಕೆಯನ್ನ ಇಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಆದ್ರೆ ದೇವರು ಯಾರ್ರೀ? ಒಬ್ಬಾತನೇ. ಆ ಒಬ್ಬ ದೇವರಾಗಿರುವಂತ ಯೇಸು ಕ್ರಿಸ್ತನಿಗೆ ನೀನು ಪರಿಶುದ್ಧನಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು
ಆ ಒಂದು ಬಾಬೆಲ್ ಎನ್ನುವಂತ ದೇಶಕ್ಕೆ ಹೋದಂತ ಸಮಯದಲ್ಲಿ ಆತನನ್ನ ನೆಬೂಕದ್ನೆಚ್ಚರ್ ರಾಜನು ಕರೆದುಕೊಂಡು ಹೋದಂತ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೆರೆಯಾಳುಗಳಾಗಿ ಒತ್ತೆಯಾಳುಗಳಾಗಿ ಆ ಒಂದು 10,000 ಯೌವನಸ್ಥರಲ್ಲಿ ಈ 4 ಯೌವನಸ್ಥರು ಮಾತ್ರ ಪ್ರತ್ಯೇಕವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ ಅವರು ತಮ್ಮ ಪರಿಶುದ್ಧತೆಯನ್ನ ಏನ್ ಮಾಡಲಿಲ್ಲ, ಕೆಡಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ದೇವರು ಹೇಳಿದ ಮಾರ್ಗದಲ್ಲಿಯೇ ಆ ಮಕ್ಕಳು ಏನ್ ಮಾಡಿದ್ರಿ, ನಡೆದರು. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಅವರು ನಮಗೆ ದೇವರಿದ್ದಾನೆ. ಆತನು ಯಾವ ದೇವರು? ಸೃಷ್ಟಿಕರ್ತನಾಗಿರುವಂತ ದೇವರು, ಆದಿ ಸಂಭೂತನಾಗಿರುವಂತ ದೇವರು. ನಾವು ಆತನಿಗೆ ನಡೆದುಕೊಳ್ಳುತ್ತೇವೆ ಹೊರತಾಗಿ ನೀರು ನಿಲ್ಲಿಸಿದ ಈ ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ ಅಂತೇಳಿ ನೆಬೂಕದ್ನೆಚ್ಚರ್ ರಾಜನಿಗೆ ಸೆಡ್ಡು ಸವಾಲಾಗಿ 3 ಯೌವನಸ್ಥರು ನಿಂತುಕೊಳ್ತಾರೆ. ಪ್ರಿಯರೇ, ಶಾದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಆ ಸಮಯದಲ್ಲಿ ಆ ಮಕ್ಕಳನ್ನ ಅಗ್ನಿ ಗಂಧಕ ಆ ಒಂದು ಬೆಂಕಿಯಿಂದ ಏನ್ ಮಾಡಿದ್ರು, ರಕ್ಷಿಸಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಅಲ್ಲಿರ್ತಕ್ಕಂಥ ಒಬ್ಬ ರಾಜ ಸಾಕ್ಷಿ ಕೊಡ್ತಾನೆ ಇದ್ದಾನೆ. ಏನಂತ ಹೇಳಂದ್ರೆ, ನಾನು ನೀನು ಆರಾಧಿಸುವಂತ ಯೇಸು ಎಂತಹ ದೇವರಾಗಿದ್ದಾನಂದ್ರೆ 6ನೇ ಅಧ್ಯಾಯ ದಾರ್ಯಾವೇಶನ ಸಾಕ್ಷಿ ಏನಾಗಿದೆ ಒಂದ್ಸರಿ ನೋಡ್ರಿ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 26ನೇ ವಚನ. ನಾನಾಳುವ ರಾಜ್ಯದವರೇ, ಎಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನ ನಡೆಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ರಿ, ಆತನು ಸನಾತನ ದೇವರು, ಪುರಾತನ ದೇವರು ಇರುವಂತ ಒಬ್ಬೇ ಒಬ್ಬ ದೇವರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆ ಒಬ್ಬ ದೇವರಿಗೆ ನೀವು ಪರಿಪೂರ್ಣವಾಗಿ ಭಯ ಭಕ್ತಿಯಿಂದ ನಡೆದುಕೊಳ್ಳುವವರು ಆಗಬೇಕು. ಕೆಲವೊಬ್ಬರು ಭಾನುವಾರ ಇಲ್ಲಿ ಬಂದಿರ್ತಾರೆ, ಸೋಮವಾರ ಇನ್ನೊಂದಕ್ಕೆ ಹೋಗಿರ್ತಾರೆ, ಮಂಗಳವಾರ ಮತ್ತೊಂದಕ್ಕೆ ಹೋಗಿರ್ತಾರೆ, ಬುಧವಾರ ಬೇರೆ ಹತ್ತಕ್ಕೆ ಹೋಗಿರ್ತಾರೆ, ಗುರುವಾರ ಇನ್ನೊಂದು ಹತ್ರ ಹೋಗಿರ್ತಾರೆ, ಶುಕ್ರವಾರ ಒಂದು ಹತ್ರ, ಶನಿವಾರ ಒಂದು ಹತ್ರ, ಮತ್ತೆ ಭಾನುವಾರ ಏಸಪ್ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಕ್ತಿ ಅಲ್ಲ, ವೇಶ್ಯವಾಟಿಕೆ ಅಂತಾರೆ. ಹಲ್ಲೆಲೂಯಾ. ಏನ್ರಿ ಅದು? ಆತ್ಮಿಕ ವೇಶ್ಯಾವಾಟಿಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಬಸವಣ್ಣವರು ಒಂದು ಒಳ್ಳೆಯ ಒಂದು ಮಾತನ್ನು ಹೇಳ್ತಾರೆ, ನಂಬಿದ ಕಟ್ಟಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು, ನಂಬಿದ ಭಕ್ತನಿಗೆ ದೇವರೊಬ್ಬನೇ ಕಾಣಿರು. ಕೂಡಲ ಸಂಗಮ ದೇವ. ಅವರು ಶರಣರು, ಸಂತರು ಒಳ್ಳೆಯ ಮಾತುಗಳನ್ನ ಅವ್ರು ಏನ್ ಮಾಡಿದ್ದಾರೆ, ನಮ್ಮ ಒಂದು ಭಾರತ ದೇಶದಲ್ಲಿ ಆ ಒಂದು ವಚನ ಸಾಹಿತ್ಯದ ಮೂಲಕವಾಗಿ ಅನೇಕ ಆತ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ, ಹಿತವಚನಗಳನ್ನ ಹೇಳಿದ್ದಾರೆ. ಪ್ರೇರೆ, ಅವರೇ ಹೇಳಿರುವಂತ ಮಾತು ಇಲ್ಲಿ ನಮ್ಮ ಮುಂದ್ಗಡೆ ಇದೆ. ಏನಂತ ಹೇಳಿದ್ದಾರೆ ನೋಡ್ರಿ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಮೊದಲಾದ ಅಷ್ಟ ಸೃಷ್ಟಿ ತೀರ್ಥಂಕಗಳಲ್ಲಿರುವಂತ ದೇವರೂ ದೇವರಲ್ಲ. ಮತ್ತು ಯಾರು ದೇವರು? ತನ್ನ ತಾನಾರೆಂದು ಅರಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ತಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ, ಮುಂದೆ ನನ್ನ ಜೀವಿತ ಏನಾಗಿದೆ, ನನಗಾಗಿ ಬಲಿಯಾದಂತ ದೇವರು ಯಾರಂತೇಳಿ ತಿಳಿದುಕೊಂಡವನೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ಈ ವಚನ ಏನ್ ಮಾಡ್ತಾ ಇಲ್ಲ, ಹೈಲೈಟ್ ಮಾಡ್ತಾ ಇಲ್ಲ ಜನರು. ಹಲ್ಲೆಲೂಯಾ. ಅವ್ರದ್ದೇ ಒಂದು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಇವತ್ತಿನ ದಿವಸ ತಪ್ಪಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತೇಳಿ, ದೇವರು ಒಬ್ಬಾತನೇ, ಆತನು ಒಬ್ಬ ದೇವರು. ಅತ್ತೆ ದೇವರು ಬೇರೆ, ಸೊಸೆ ದೇವರು ಬೇರೆ, ಅಕ್ಕನ ದೇವರು ಬೇರೆ, ತಂಗಿ ದೇವರು ಬೇರೆ, ಅಪ್ಪನ ದೇವರು ಬೇರೆ, ಅಮ್ಮನ ದೇವರು ಬೇರೆ. ಆದ್ರೆ ಈ ಲೋಕವನ್ನ, ಎಷ್ಟು ಲೋಕಗಳಿದಾವ, ಎಲ್ಲ ಲೋಕವನ್ನ ಉಂಟು ಮಾಡಿದಂತ ದೇವರು ಒಬ್ಬೇ ದೇವರು, ಆತನ ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇವತ್ತು ಭೂಮಿಗೆ ತಂದೆ, ಆಕಾಶಕ್ಕೆ ತಂದೆ, ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಂದೆ ಒಬ್ಬಾತನೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನೀವು ಈ ಲೋಕದಲ್ಲಿ ಜೀವಿಸುವಾಗ ನಿಮ್ಮ ಮೊದಲನೆಯ ಆದ್ಯ ಕರ್ತವ್ಯ ದೇವರ ಸ್ವರಕ್ಕೆ ಕಿವಿಗೊಟ್ಟು ರಕ್ಷಣೆಯನ್ನ
ಹೊಂದಬೇಕು. ರಕ್ಷಣೆಯನ್ನ ತಿರಸ್ಕಾರ ಮಾಡಿದರೆ ನಿತ್ಯ ಕಾರಾಗೃಹ, ಜೈಲಲ್ಲಿ ಒಂದು ವೇಳೆ ಹೊರಗಡೆ ಬರ್ತೀನಿ ಅಂತೇಳಿ ನಿಮಗೆ ವಿಶ್ವಾಸ ಇರಬಹುದು. ಜೀವಾವಧಿ ಶಿಕ್ಷೆ ಎಷ್ಟು ವರ್ಷ ರೀ? 14 ವರ್ಷಗಳವರೆಗೆ ಆ ಒಂದು ಶಿಕ್ಷೆಯನ್ನ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನು ಬೇರೆ ಬೇರೆ ಶಿಕ್ಷೆಗಳಿದಾವೆ. ಕೆಲವೊಬ್ರು ತಪ್ಪು ಮಾಡಿದ ತಕ್ಷಣ ಅವರು ಏನು ಬೇಲ್ ತಗೊಂಡು ಏನ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ನರಕಕ್ಕೆ ಹೋದ್ರೆ ಹೊರಗಡೆ ಬರ್ತಾರ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬರ್ತಾರೆ. ಹೊರಗಡೆ ಬರೋದಕ್ಕೆ ಚಾನ್ಸ್ ಇದೆನಾ? ಚಾನ್ಸ್ ಇಲ್ಲವೇ ಇಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ಆ ಒಂದು ದುರ್ದಿನಗಳು, ಕೆಟ್ಟ ದಿವಸಗಳು ಬರುವುದರ ಒಳಗಡೆ ಆಗಿಯೇ ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸದೆ ನೀನು ಇರಬೇಡ. ಈ ಲೋಕದಲ್ಲಿ ನೀನು ಏನು ಮಾಡಿದ್ರು ಕೂಡ ವ್ಯರ್ಥ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರನ್ನ ತಿಳಿದುಕೊಂಡು ಏನೆಲ್ಲ ಮಾಡಿದ್ರು ಕೂಡ ಅದು ಸಾರ್ಥಕ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮೊಟ್ಟ ಮೊದಲನೇ ಆದ್ಯ ಕರ್ತವ್ಯ ಏನಂದ್ರೆ ದೇವರ ಮಾತಿಗೆ ನೀನು ಕಿವಿಗೊಟ್ಟು ರಕ್ಷಣೆಯನ್ನ ನೀನು ಹೊಂದಬೇಕು. ಎಷ್ಟು ಸಾರಿ ತಿರಸ್ಕಾರ ಮಾಡ್ತೀಯ ಏನ್ರಿ? ರಕ್ಷಣೆ ಹೊಂದೋದಕ್ಕೆ. ಹಲ್ಲೆಲೂಯಾ. ಆತ್ಮ ಪರಲೋಕದಲ್ಲಿ ಸೇರ್ಬೇಕಂತೇಳಿ ನಿನ್ಗೆ ಇಷ್ಟ ಇಲ್ವಾ? ನಿನ್ನ ಹತ್ರ ಎಷ್ಟು ಹಣ ಇರಲಿ, ಆಸ್ತಿ ಇರಲಿ, ಐಶ್ವರ್ಯ ಇರಲಿ, ಒಂದು ವೇಳೆ ಈ ಲೋಕದ ಪ್ರಕಾರವಾಗಿ ನಾವು ನೋಡುವಾಗ ನಂದು ದೊಡ್ಡ ಜಾತಿ, ಆ ಜಾತಿ, ಈ ಜಾತಿ, ಎಲ್ಲ ಜಾತಿಗಳು ಕೂಡ ಎಲ್ಲಾ ಜಾತಿಯವ್ರನ್ನ ಮಣ್ಣು ನುಂಗುತ್ತೋ ಇಲ್ವೋ? ಹಲ್ಲೆಲೂಯಾ. ಮಣ್ಣಿನಿಂದ ಬಂದು ಎಲ್ಲಿಗೆ ಹೋಗ್ತಾನೆ? ಪುನಃ ಮಣ್ಣಿಗೆ ಹೋಗ್ತಾನೆ. ಹಲ್ಲೆಲೂಯಾ. ಅವರು ಸುಟ್ಟರು ಮಣ್ಣಿನ ಮೇಲೇನೆ, ಹೂನಿಟ್ರು ಮಣ್ಣಿನೊಳಗನೆ. ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ಹೋಗುವುದರೊಳಗಡೆ ಆಗಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ತಿಳಿದುಕೊಳ್ಳಬೇಕು, ಸ್ಮರಿಸಬೇಕು. ಮೊದಲನೇದಾಗಿ ರಕ್ಷಣೆಯನ್ನ ಹೊಂದಬೇಕು. ರಕ್ಷಣೆ ಹೊಂದಬೇಕಂದ್ರೆ ಏನ್ ಮಾಡಬೇಕು? ನಿನ್ನ ಪಾಪಗಳನ್ನ ಒಪ್ಪಿಕೊಳ್ಬೇಕು. ನಿನ್ನ ಬಾಯಿ ಮೂಲಕವಾಗಿ ಏನೇನ್ ಮಾತಾಡಿದಿ, ಕೆಟ್ಟ ಮಾತುಗಳು, ನಡತೆ ಮೂಲಕವಾಗಿ ಏನೇನು ಜೀವಿಸಿದೀಯ, ನಿನ್ನ ತಂದೆ ತಾಯಿಗಳಿಗೆ ಅವಮಾನ ತರುವ ರೀತಿಯಲ್ಲಿ ಜೀವಿಸಿದ್ದೆ ಆದ್ರೆ, ನಿನ್ನ ಒಂದು ಸಹೋದರ ಸಹೋದರಿಗೆ ಅವಮಾನ ತರುವಂತ ರೀತಿಯಲ್ಲಿ ಜೀವಿಸಿದ್ದೆ ಆದ್ರೆ, ಪ್ರಾರ್ಥನೆ ಇಲ್ಲ, ಅದನ್ನು ಒಪ್ಪಿಕೊಂಡು ಏನ್ ಮಾಡ್ಬಿಡೋದನ್ನ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಹತ್ರ ಕ್ಷಮಾಪಣೆ ಇದೆ, ಕನಿಕರ ಇದೆ. ಅದರ ಸಲುವಾಗಿ ದಾವೀದನ ಕೀರ್ತನೆಯಲ್ಲಿ ಹೇಳ್ತಾನೆ ಏನಂತೇಳಿ, ದೇವರೇ ನೀನು ಕ್ಷಮಿಸುವವನಾಗಿರುವುದರಿಂದ ಎಲ್ಲಾ ಸಕಲ ಜನರು ನಿನ್ನ ಮೊರೆ ಬರುವರು ಅಂತೇಳಿ. ಹಲ್ಲೆಲೂಯಾ, ನಿನ್ನ ಮೊರೆಗೆ ಬರುವರು. ಯಾಕಂದ್ರೆ ಆತನು ಮಾತ್ರ ಕ್ಷಮಿಸುವಂತ ದೇವರಾಗಿದ್ದಾನೆ, ಕನಿಕರಿಸುವಂತ ದೇವರಾಗಿದ್ದಾನೆ, ಕೃಪೆಯನ್ನು ತೋರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಶಿಕ್ಷಿಸುತ್ತಾನೆ. ಯಾಕೆ? ನೀನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತೇಳಿ, ಹೊರತಾಗಿ ನಿನ್ನನ್ನು ಸಾಯಿಸುವುದಕ್ಕೆ ಅಲ್ವೇ ಅಲ್ಲ. ಮಗ ತಪ್ಪು ಮಾಡಿದಾಗ ತಂದೆ ಬೆತ್ತದಿಂದ ಹೊಡಿತಾನೆ. ಯಾಕೆ? ಸಾಯಿಸಕ್ಕ? ಯಾಕ್ರಿ? ಯಾಕೆ? ಪುನಃ ತಪ್ಪುಗಳನ್ನ ಮಾಡಬಾರದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ರಕ್ಷಣೆಯನ್ನ ಹೊಂದಬೇಕು. ರಕ್ಷಣೆ ಹೊಂದಬೇಕಾದ್ರೆ ನೀನೇನ್ ಮಾಡಬೇಕು? ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಂಡ ಮೇಲೆ ಎಲ್ಲವುಗಳನ್ನ ಬಿಟ್ಟು ನೀರಿನ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳಲೇಬೇಕು. ನೀರಿನಿಂದ ಸಾಕ್ಷಿ ಹೊಂದಲೇಬೇಕು. ನಿಕೋದೇಮನಿಗೆ ಪ್ರಭುಗಳು ಹೇಳ್ತಾ ಇದ್ದಾರೆ, ನಿಕೋದೇಮನೇ, ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ನನ್ನ ರಾಜ್ಯವನ್ನ ನೀನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ರಾಜ್ಯವನ್ನು ಕಾಣಬೇಕಾದ್ರೆ ನೀರಿನಿಂದಲೂ ಆತ್ಮದಿಂದಲೂ ಹೊಸಬರಾಗಿ ನಾವು ಹುಟ್ಟಬೇಕು. ಹಲ್ಲೆಲೂಯಾ. ಎರಡನೆಯದಾಗಿ ಪರಿಶುದ್ಧತೆ. ಮೊದಲನೇದಾಗಿ ಪರಿಶುದ್ಧತೆ. ಯಾವ ಪರಿಶುದ್ಧತೆ? ಆತ್ಮಿಕ ಪರಿಶುದ್ಧತೆ. ದೇವರು ಒಬ್ಬನೇ, ಆ ದೇವರಿಗೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ದಿವಸಗಳು ಒಳ್ಳೆವು, ಈ ದಿವಸಗಳು ಕೆಟ್ಟವು, ಆ ಕಾಲ ಒಳ್ಳೆಯದು, ಈ ಕಾಲ ಕೆಟ್ಟದು, ಅದು ಇದು ಅಂತೇಳಿ ರಂಪಾಟ ಆಲೋಚನೆಗಳನ್ನ ಮಾಡಿ ಸ್ಟ್ರೆಸ್ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ನೀವೇನಾಗ್ತೀರಾ? ಅನಾರೋಗ್ಯಕ್ಕೆ ಈಡಾಗ್ತೀರಾ. ನೀವು ಅನ್ಕೊಂಡಂಗೆ ಆಗಿಬಿಡುತ್ತದೆ. ಯಾಕೆ ಹೇಳ್ರಿ? ಒಬ್ರು ಹೆಂಗ ಅನ್ಕೊಂತಾನೋ ಅದ್ರಂಗೆ ನಡೆಯುತ್ತೆ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಸಂಕಲ್ಪಿಸಿದ ಹಾಗೆಯೇ ನಡೆಯುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಎರಡನೆಯದಾಗಿ ಪರಿಶುದ್ಧರಾಗಿರ್ಬೇಕು. ಆತ್ಮಿಕ ಪರಿಶುದ್ಧತೆ. ಯಾವ ಪರಿಶುದ್ಧತೆ? ಆತ್ಮದಲ್ಲಿ ಒಬ್ಬ ದೇವರು, ಆತನನ್ನೇ ನೀನು ಆರಾಧಿಸಬೇಕು. ಎರಡನೆಯದಾಗಿ ಶಾರೀರಿಕ ಒಂದು ಪರಿಶುದ್ಧತೆ. ಮದುವೆಯಾಗಿರ್ತಕ್ಕಂಥ ನೀನು ನಿನಗೆ ಧರ್ಮ ಪತ್ನಿಯೇ ಎಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಂಡನಿಗೆ ಹೆಂಡತಿ ಸ್ವಂತ, ಹೆಂಡತಿಗೆ ಗಂಡನು ಸ್ವಂತ. ಬೇರೆ ಸಂಪರ್ಕಗಳನ್ನ ಮಾಡಿದ್ದೇ ಆದ್ರೆ ದೇವರಿಗೆ ಅದು ಬಹಳ ಕೋಪವನ್ನು ಎಬ್ಬಿಸುವಂತ ಕಾರ್ಯಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವ್ಯಭಿಚಾರವನ್ನ ದೇವರು
ಮೆಚ್ಚೋದಿಲ್ಲ, ಸಹಿಸೋದಿಲ್ಲ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಪರಿಶುದ್ಧನಾಗಿ ಲೋಕದಲ್ಲಿ ನಡೆದುಕೊಳ್ಳಬೇಕು, ತಪ್ಪಾದ ಕಾರ್ಯಗಳ ಕಡೆಗೆ ಹೋಗಬಾರದು. ನಿನ್ನ ಬಾಯಿಯನ್ನ, ನಿನ್ನ ಕಾಲುಗಳನ್ನ, ನಿನ್ನ ಕೈಗಳನ್ನ ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದೇನೋ ನನ್ನ ಮಕ್ಕಳ ನೀವು ಕೂಡ ಪರಿಶುದ್ಧರಾಗಿಯೇ ಇರಬೇಕು. ಪರಿಶುದ್ಧತೆ ಬಹಳ ಮುಖ್ಯ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಎರಡನೆಯದಾಗಿ ಮನುಷ್ಯನ ಕರ್ತವ್ಯ ಏನಂದ್ರೆ ಪರಿಶುದ್ಧರಾಗಿ ಇರುವಂತವರು ಆಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ಮೂರನೇದಾಗಿ ನಾವು ನೋಡೋಣ. ಅಲ್ಲಿ ಹೇಳ್ತಾ ಇದ್ದಾನೆ ಪೌಲನ್ ಏನಂತ ಹೇಳಂದ್ರೆ 10ನೇ ವಚನ ನೋಡ್ರಿ. 2 ತಿಮೋಥಿ 1:1. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಪ್ರತ್ಯಕ್ಷನಾಗಿದ್ದಾನೆ ಮೊದಲನೇ ಸಾರಿ. ಈಗ ಎರಡನೇ ಸಾರಿ ಆತನು ನೀಲಿ ಆಕಾಶದಲ್ಲಿ ಪ್ರತ್ಯಕ್ಷವಾಗಲಿಕ್ಕಿದ್ದಾನೆ. ಆ ಪ್ರತ್ಯಕ್ಷತೆಯನ್ನು ನೀನು ಎದುರು ನೋಡುವವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಯಾರಿಗೋಸ್ಕರವಾಗಿ ಯಾರ್ಯಾರೋ ಎದುರು ನೋಡ್ತಾ ಇರ್ತಾರೆ. ಒಬ್ಬ ವ್ಯವಸಾಯ ಮಾಡುವಂತ ವ್ಯವಸಾಯಗಾರ, ರೈತನು ತಾನು ಬಿತ್ತಿದಂತ ಬೀಜಗಳಿಗೋಸ್ಕರವಾಗಿ ಅದು ಒಳ್ಳೆಯ ಫಲ ಅಂದ್ರೆ ಕಟಾವು ಮಾಡುವಂತ ಸಮಯಕ್ಕಾಗಿ ಎದುರು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಬೆಳೆಸಿದಂತ ಮಕ್ಕಳು ಮುಂದೆ ಒಳ್ಳೆ ಉದ್ಯೋಗ ಮಾಡ್ತಾರೇನೋ ಅಂತೇಳಿ ಸ್ಕೂಲ್ಗೆ ಕಳಿಸಿರ್ತಕ್ಕಂಥ ಆ ಪೋಷಕರು ಏನ್ ಮಾಡ್ತಾ ಇರ್ತಾರೆ? ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಯೌವನ ಕಾಲದಲ್ಲಿ ಇರ್ತಕ್ಕಂಥ ಸ್ತ್ರೀ ಪುರುಷರು ನನ್ನ ಮದುವೆ ಯಾವಾಗ ಆಗುತ್ತೋ ಅಂತೇಳಿ ನಮ್ಮ ಮದುಮಗನಿಗೋಸ್ಕರವಾಗಿ ಕೆಲವೊಬ್ರು, ಮದುಮಗಳಿಗೋಸ್ಕರವಾಗಿ ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ? ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರೂ ಯಾವುದೋ ಒಂದು ಕಾರ್ಯಗಳಿಗಾಗಿ ಎದುರು ನೋಡ್ತಾ ಇರ್ತಾರೆ. ಆದ್ರೆ ಮನುಷ್ಯನ ಅತ್ಯಂತ ಆದ್ಯ ಕರ್ತವ್ಯ ಏನಂದ್ರೆ ಯಾವುದಕ್ಕಾಗಿ ಎದುರು ನೋಡ್ಬೇಕಂದ್ರೆ ದೇವರ ಬರುವಿಕೆಗಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೋ, ಪರಲೋಕಕ್ಕೆ ಏರಿ ಹೋಗಿದ್ದಾನೋ, ಮತ್ತೆ ಆತನು ಬರುತ್ತೀನಿ ಅಂತೇಳಿ ಹೇಳಿದ್ದಾನೆ. ಆತನು ಬರುತ್ತಾನೆ. ಆತನ ಬರುವಿಕೆಗೆ ನಾವು ಸಿದ್ಧರಾಗಿ ಎದುರು ನೋಡಿ ಕಾಯ್ಕೊಂಡು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ನಂಬಿದಿರಿ ಯೇಸು ಸ್ವಾಮಿನ ಅಂತೇಳಿ ಕೇಳಿದ್ರೆ ಕೆಲವೊಬ್ರು ಹೇಳ್ತಾರೆ, ನೆಗಡಿ ಕಡಿಮೆ ಮಾಡ್ತಾನ್ರಿ, ಜ್ವರ ಕಡಿಮೆ ಮಾಡ್ತಾನ್ರಿ, ಅನಾರೋಗ್ಯ ಕಡಿಮೆ ಮಾಡ್ತಾನ್ರಿ. ಹಲ್ಲೆಲೂಯಾ. ಟ್ಯಾಬ್ಲೆಟ್ ಕಡಿಮೆ ಮಾಡಲ್ಲ ನಿಮಗೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಟ್ಯಾಬ್ಲೆಟ್ ಮಾಡಲ್ಲ ಕಡಿಮೆ? ಟ್ಯಾಬ್ಲೆಟ್ ಕೂಡ ಕಡಿಮೆ ಮಾಡ್ತವೆ. ಟ್ಯಾಬ್ಲೆಟ್ ಕಡಿಮೆ ಮಾಡಲಾರ್ದಕ್ಕಿಂತ ಇರ್ತಕ್ಕಂಥ ಅನಾರೋಗ್ಯವನ್ನೆಲ್ಲ ಯೇಸು ಏನ್ ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಖ್ಯ ಯಾವುದ್ರಿ? ಯೇಸುವನ್ನ ನಾವು ಯಾಕೆ ನಂಬಿದ್ದೇವಂದ್ರೆ ರೋಗ ಕಡಿಮೆ ಮಾಡ್ತಾರೆ ನಿಜ. ಆದ್ರೆ ಆ ರೋಗಕ್ಕಿಂತಲೂ ದೊಡ್ಡ ರೋಗ ಯಾವ ರೋಗ? ಪಾಪ ರೋಗ. ಹಲ್ಲೆಲೂಯಾ. ಆ ಪಾಪ ರೋಗಕ್ಕೆ ಯೇಸು ಮಾತ್ರವೇ ಔಷಧಿಯಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಪಾಪ ಎನ್ನುವಂತ ರೋಗ ಎಲ್ಲಾ ಮನುಷ್ಯರು, ಹಲ್ಲೆಲೂಯಾ, ಎಲ್ಲಾ ಮನುಷ್ಯರಿಗೆ ಏನಾಗಿದೆ ರೀ? ಸಮಾನತ್ವವನ್ನ ತಂದಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲಾ ಮನುಷ್ಯರು ಸಮಾನರು. ಯಾವುದರ ಮುಂದೆ? ಪಾಪದ ಮುಂದೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನ? ಎಲ್ಲ ಮನುಷ್ಯರು ಸಮಾನರು. ಯಾಕೆ ಹೇಳ್ರಿ? ಪಾಪ ಎನ್ನುವಂಥದ್ದು ಎಲ್ಲಾ ಮನುಷ್ಯರಲ್ಲಿಯೂ ಕೂಡ ಇದೆ. ಹಲ್ಲೆಲೂಯಾ. ಆ ಒಂದು ಸಮಾನತ್ವ, ಪಾಪ ಎನ್ನುವಂತ ಸಮಾನತ್ವ ಎಲ್ಲರ ಮೇಲೆ ಇರುವುದರಿಂದ ಆ ಪಾಪದಿಂದ ಬಿಡಿಸುವುದಕ್ಕಾಗಿ ದೇವರು ಈ ಲೋಕಕ್ಕೆ ಹೊರಟು ಬಂದು ತನ್ನ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವನ್ನ ಸುರಿಸಿ ಆತನು ಹೇಳಿದ ಏನಂತೇಳಿ, ಎಲ್ಲ ಕಾರ್ಯವೂ ಕೂಡ ತೀರಿ ಹೋಯಿತು. ನಾನು ಬಂದಿರತಕ್ಕಂಥ ಕೆಲಸ ಯಾವುದಾಗಿತ್ತು ಆ ಕೆಲಸವನ್ನು ನಾನು ಮಾಡಿ ಮುಗಿಸಿಬಿಟ್ಟೆ. ಇನ್ನು ಮೇಲೆ ಪಾಪದ ಮೇಲೆ ಪರಿಹಾರ ಎನ್ನುವಂಥದ್ದು ಇದೆ. ಮರಣದ ಮೇಲೆ ಅಧಿಕಾರವನ್ನ ಪುನಃ ನಾನು ಹೊಂದಿಕೊಳ್ತೇನೆ ಎಂಬುದಾಗಿ ದೇವರು ಏನ್ ಮಾಡಿದ್ದಾರೆ? ಆ ಕಾರ್ಯ ಮಾಡಿ ಮುಗಿಸಿ ಪುನಃ ಪರಲೋಕಕ್ಕೆ ಆತನು ಹೋಗ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೇಳಿ 14ನೇ ಅಧ್ಯಾಯ ನೀವು ಒಂದ್ಸಲ ಓದಿ. ಯೋಹಾನ ಬರೆದ ಸುವಾರ್ತೆ ಮೊದಲು 3 ವಚನಗಳು. ನಿಮ್ಮ ಹೃದಯಗಳು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು.
ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಹಲ್ಲೆಲೂಯಾ. ಯೇಸು ಯಾಕೆ ಹೋಗಿದ್ದಾರೆ ಈಗ ಪರಲೋಕಕ್ಕೆ? ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ. ಪ್ರತಿಯೊಬ್ಬರಿಗೂ ಸ್ಥಳ, ನಿತ್ಯ ಗೃಹ. ಯಾವ ಗೃಹ ಅದು? ಶಾಶ್ವತವಾಗಿರುವಂತ ಗೃಹ. ಅಲ್ಲಿ ಯಾರು ಜಗಳ ಮಾಡಕ್ ಸಾಧ್ಯ ಇಲ್ಲ. ಜಗಳ ಅಂಬೋದಿಲ್ಲ, ದುಃಖ ಅಂಬೋದಿಲ್ಲ, ಗೋಳಾಟ ಎಂಬುದಿಲ್ಲ, ಕಣ್ಣೀರು ಅಂಬೋದಿಲ್ಲ. ನಮ್ಮ ಹೊಲದ ಮೇಲೆ ಅವರು ಬರ್ತಾರೆ, ಅವ್ರ ಹೊಲದ ಮೇಲೆ ನಾವು ಹೋಗ್ಬೇಕು. ನಮ್ಮ ಮನೆ ಮೇಲೆ ಅಂಗಳದಲ್ಲಿ ಕಸ ಬಿದ್ದರೆ ಅವ್ರು ಜಗಳ ಆಡ್ತಾರೆ, ಇವ್ರು ಜಗಳ ಆಡ್ತಾರೆ. ಅವು ಯಾವುದು ಕೂಡ ಇಲ್ಲ. ಎಲ್ಲಿರಿ? ಆ ಪರಲೋಕದಲ್ಲಿ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅದು ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಸಿದ್ಧ ಮಾಡಿದಂತ ಪರಿಶುದ್ಧವಾಗಿರುವಂತ ಬಂಗಾರದ ಚಿನ್ನದ ಪಟ್ಟಣ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಯೇಸು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಹೋಗುವುದಕ್ಕಿಂತ ಮುಂಚಿತವಾಗಿ ಮಾತುಗಳನ್ನ ಹೇಳಿದ್ದಾನೆ. ಹೇಳಿದಂತ ಯೇಸು ಮತ್ತೆ ಹೇಳ್ತಾ ಇದ್ದಾನೆ ಏನಂತೇಳಿ? ನಾನು ಬರುತ್ತೇನೆ, ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ ಅಂತೇಳಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕ್ರಿ? ಎದುರು ನೋಡುವವರಾಗಬೇಕು. ಹಲ್ಲೆಲೂಯಾ. ಅನೇಕರು ಎದುರು ನೋಡ್ತಾರೆ ಏನೆಲ್ಲ ವ್ಯರ್ಥವಾದ ಕಾರ್ಯಗಳಿಗಾಗಿ. ಹಲ್ಲೆಲೂಯಾ. ಆದ್ರೆ ನಿಜವಾಗಲೂ ಎದುರು ನೋಡಬೇಕಾಗಿರ್ತಕ್ಕಂಥ ಎಲ್ಲಾ ಮನುಷ್ಯರಿಗೆ ಕರ್ತವ್ಯವಾಗಿರ್ತಕ್ಕಂಥ ಮೂರನೇ ಅಂಶ ಯಾವುದ್ರಿ? ದೇವರ ಬರುವಿಕೆಗೆ ಎದುರು ನೋಡಬೇಕು. ಹಲ್ಲೆಲೂಯಾ. ದೇವರು ಆ ಒಂದು ನೀಲಿ ಆಕಾಶದಲ್ಲಿ ಇಳಿದು ಬರುವಾಗ, ಮೇಘಗಳ ಮಧ್ಯದಲ್ಲಿ ಬರುವಾಗ ಎಲ್ಲಾ ಮನುಷ್ಯರು ಅಂದ್ರೆ ರಕ್ಷಣೆ ಹೊಂದಿರತಕ್ಕಂಥ ಆತನ ಮಕ್ಕಳು, ದೇವ ಪುತ್ರರು, ದೇವ ಪುತ್ರಿಯರು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬಿದಂತವ್ರು ಯಾರ್ರಿ? ದೇವರ ಮಕ್ಕಳು, ದೇವರ ಮಗ, ದೇವರ ಮಗಳು. ಅವರೆಲ್ಲರೂ ಕೂಡ ಏನಾಗ್ತಾರೆ? ಎತ್ತಲ್ಪಡ್ತಾರೆ. ಹಲ್ಲೆಲೂಯಾ. ಸತ್ತು ಹೋಗಿರುವಂತ ಭಕ್ತರ ದೇಹಗಳು ಏನಾಗ್ತವೆ? ಎಬ್ಬಿಸಲ್ಪಡ್ತವೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಬರುವಿಕೆಗೆ ನೀನು ಎದುರು ನೋಡಬೇಕು. ಯೇಸು ಯಾವ ರೀತಿಯಾಗಿ ಹೇಳಿ ಹೋಗಿದ್ದಾನೋ ಮೇಲ್ಗಡೆ, ಅದೇ ರೀತಿಯಾಗಿ ಪುನಃ ಆತನು ಇಳಿದು ಬರ್ಲಿಕ್ಕಿದ್ದಾನೆ. ಆ ಯೇಸು ಯಾರಿಗೋಸ್ಕರವಾಗಿ ಬರ್ತಾನೆ? ಮಧ್ಯಾಕಾಶದಲ್ಲಿ ಯಾರಿಗೋಸ್ಕರವಾಗಿ ಬರ್ತಾನೆ? ಭಕ್ತರಿಗೋಸ್ಕರವಾಗಿ ಬರ್ತಾನೆ. ಅರ್ಥ ಮಾಡ್ಕೊಳ್ರಿ ಅಂಶ. ಹಲ್ಲೆಲೂಯಾ. ಮಧ್ಯಾಕಾಶದಲ್ಲಿ ಯೇಸು ಯಾರಿಗೋಸ್ಕರವಾಗಿ ಬರ್ತಾನೆ? ಭಕ್ತರು ಅಂದ್ರೆ ಆತನ ಮಕ್ಕಳಾದಂತವರನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾನೆ. ಯಾಕೆ ಕರೆದುಕೊಂಡು ಹೋಗ್ತಾನೆ? ಇಲ್ಲಿಂದ 7 ವರ್ಷಗಳು ಭಯಂಕರವಾಗಿರ್ತಕ್ಕಂಥ ಶ್ರಮೆಯ ಕಾಲ ಈ ಭೂಮಿಯಲ್ಲಿ ಎದ್ದೇಳಲಿಕ್ಕಿದೆ. ಸೈತಾನನು ಯಾವನು ಈಗ ಆತ್ಮವಾಗಿ ಇದ್ದಾನೋ ಅವನು ಒಂದು ದೇಹವನ್ನ ಹೊಂದಿಕೊಳ್ಳಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ಆತ್ಮವಾಗಿದ್ದ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದ. ಯೇಸು ಕ್ರಿಸ್ತನು ಎನ್ನುವಂತ ನಾಮಧೇಯದ ಮೂಲಕವಾಗಿ ಸೈತಾನನು ಕೂಡ ಏನ್ ಮಾಡ್ತಾನೆ? ದೇವ್ರು ಮಾಡಿದ್ದೆಲ್ಲವನ್ನ ಕಾಪಿ ಮಾಡ್ತಾನೆ. ಹಲ್ಲೆಲೂಯಾ. ಹೇಳೋದರ್ಥ ಆಗ್ತಾ ಇದೆನಾ? ಒರಿಜಿನಲ್ ಬಂದ ಮೇಲೇನೆ ಫೇಕ್ ಬರೋದು. ಹಲ್ಲೆಲೂಯಾ. ಡೂಪ್ಲಿಕೇಟ್ ಅಂತೀವಲ್ಲ. ಒರಿಜಿನಲ್ ನೋಟ್ 2,000 ರೂಪಾಯಿ ಗೊತ್ತೇ ಇಲ್ಲ ಅಂತಂದ್ರೆ ನೀವು 2,000 ರೂಪಾಯಿ ಫೇಕ್ ನೋಟ್ ಮಾಡಿದ್ರಪ್ಪ ಅಂದ್ರೆ ಯಾರು ತಗೊಂತಾರ? 2,000 ನೋಟ್ ಹೆಂಗಿರ್ತಂತ ಗೊತ್ತಿದ್ದಿಲ್ಲ ಅಂತ ತಿಳ್ಕೊರಿ. ಅದು ಡೂಪ್ಲಿಕೇಟ್ ಅಂತ 2,000 ರೂಪಾಯಿ ನೋಟ್ ಅಂತೇಳಿ ನೀವು ಯಾವ್ದಾವುದೋ ಚಿತ್ರ ಹಾಕಿ, ಒಳ್ಳೆ ಗಾಂಧೀಜಿ ಚಿತ್ರ ಹಾಕಿ ನೀವು ಪ್ರಿಂಟ್ ಮಾಡಿ ಯಾರಿಗಾದ್ರೂ ಕೊಟ್ರಿ ಅವ್ರು ತಗೊಂತಾರ. ಅದನ್ನ ಯಾವಾಗ ತಗೊಂತಾರೆ ಹೇಳ್ರಿ? ಒರಿಜಿನಲ್ ಬಂದ ಮೇಲೆ ಅದನ್ನ ಏನೇನೋ ಮಾಡಿ ಏನ್ ಮಾಡ್ತಾರೆ? ಕೋಟಾ ನೋಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ? ಪ್ರಿಂಟ್ ಮಾಡಿ ಕೆಲವೊಬ್ರು ಏನ್ ಮಾಡ್ತಾರೆ? ಮಾರ್ತಾರೆ. ಯಾವಾಗ ಹೇಳ್ರಿ? ಒರಿಜಿನಲ್ ಬಂದ ಮೇಲೆ ಕೋಟಾ ನೋಟ್ ಎನ್ನುವಂಥದ್ದು ಬರುವಂಥದ್ದು. ದೇವರು ಯಾವುದು ಒರಿಜಿನಲ್ ಆಗಿ ಮೊದಲು ಮಾಡಿದಾನೋ ಅದೆಲ್ಲವನ್ನ ಕಾಪಿ ಮಾಡ್ತಾನೆ. ಯಾರು? ಸೈತಾನ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ಹೆಂಗ ಮನುಷ್ಯನಾಗಿ ಬಂದಾನೋ ಸೈತಾನನು ಕೂಡ ಮನುಷ್ಯನ ಅವತಾರವನ್ನ ತಾಳಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಸೈತಾನನ ಏನಾಗ್ತಾನ್ರಿ? ಒಬ್ಬ ಮನುಷ್ಯನಾಗಿ ಹುಟ್ಟಲಿಕ್ಕಿದ್ದಾನೆ. ಇವಾಗ ಕ್ರಿಸ್ಮಸ್ ಮಾಡ್ತೀವಿ. ಯಾಕೆ ಹೇಳ್ರಿ? ದೇವರು ನರಾವತಾರಿಯಾಗಿ ಬಂದಿದ್ದಾನಂತೇಳಿ. ಅವಾಗ ಸೈತಾನ್ ಮಸ್ ಮಾಡ್ತಾರೆ. ಏನ್ ಮಾಡ್ತಾರೆ? ಸೈತಾನ್ ಹುಟ್ಟಿ ಬಂದದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸೈತಾನನು ಎಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಇರ್ತಾನೆ? 7 ವರ್ಷಗಳ ಕಾಲ. 7 ವರ್ಷಗಳು ಮನುಷ್ಯರೆಲ್ಲರ ನಾವು ಏನ್ ಮಾಡ್ತಾನೆ?
ಮೋಡಿ ಮಾಡ್ತಾನೆ. ದೇವರ ಆಲಯ 3ನೇ ಸಾರಿ ಕಟ್ಟಲ್ಪಡ್ಲಿಕ್ಕಿದೆ. ಎಲ್ಲಿ? ಯೆರೂಸಲೇಮಿನಲ್ಲಿ. ಯೆರೂಸಲೇಮಿನಲ್ಲಿ ಯಾವಾಗ ದೇವಾಲಯ ಕಟ್ಟಲ್ಪಡುತ್ತೋ ಆ ದೇವಾಲಯದ ಗರ್ಭಗುಡಿಯ ಒಳಗಡೆ ಹೋಗಿ ನಾನೇ ದೇವರು ಅಂತೇಳಿ ಏನ್ ಮಾಡ್ತಾನೆ ಅವನು? ಕೂತ್ಕೊಳ್ತಾನೆ. ಯಾವಾಗ? ನಾವು ಇಲ್ಲಿರಲ್ಲ. ಅವಾಗ ಎಲ್ಲಿರ್ತೀವಿ ನಾವು? ಪರಲೋಕದಾಗಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ದೇವರು ಯಾರ್ರೀ? ಭವಿಷ್ಯತ್ತನ್ನ ಮುಂದಾಗಿಯೇ ತಿಳಿಸಿದಂತ ದೇವರು. ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ 1 ಸಾರಿ 43 ವಚನ. 12ನೇ ವಚನ ಓದಿ. ನಾನೇ ರಕ್ಷಣೆಯನ್ನ ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಮುಂದೆಯೇ ರಕ್ಷಣೆಯನ್ನ ತಿಳಿಸಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆ 7 ವರ್ಷಗಳು ಕಠಿಣ ಕಾಲಗಳು ಬರ್ತವೆ. ಮನುಷ್ಯರು ಆ 7 ವರ್ಷದಲ್ಲಿ ಯಾರು ಸಿಲುಕಿ ಹಾಕಿಕೊಂಡಿರ್ತಾರೋ ಆವತ್ತಿನ ದಿವಸದಲ್ಲಿ ದೇವರಿಗೆ ಮೊರೆ ಇಡ್ತಾರೆ. ಅಷ್ಟು ಕಷ್ಟಗಳನ್ನು ಅವನು ಕೊಡ್ತಾನೆ ಪ್ರಿಯರೇ. ದೇವರಿಂದ ಉಗ್ರವಾಗಿರ್ತಕ್ಕಂಥ ಕೋಪ ಮನುಷ್ಯರೆಲ್ಲರ ಮೇಲೆ ಬರಲಿಕ್ಕಿದೆ. ಅದರ ಸಲುವಾಗಿ 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ಈ ಯೇಸುವು ಮುಂದೆ ಬರುವ ದೇವರ ಕೋಪದಿಂದ ನಮ್ಮನ್ನ ತಪ್ಪಿಸುವವನಂತೇಳಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ದೇವರ ಕೋಪ ಮುಂದೆ ಪ್ರಕಟವಾಗಲಿಕ್ಕಿದೆ. ಆ ಕೋಪಕ್ಕೆ ನಾವು ಒಳಗಾಗಬಾರ್ದಂತೇಳಿ ನೀಲಿ ಆಕಾಶದಲ್ಲಿ ಯೇಸು ಬಂದು ನಮ್ಮನ್ನು ಏನ್ ಮಾಡ್ತಾನೆ? ಕರೆದುಕೊಂಡು ಮೇಲಕ್ಕೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ 7 ವರ್ಷಗಳು ಇಲ್ಲಿ ಶ್ರಮೆ. ಎಲ್ಲಿ? ಭೂಮಿಯ ಮೇಲೆ. ಕೈ ಬಿಡಲ್ಪಟ್ಟಂತವರ ಪರಿಸ್ಥಿತಿ ಬಹಳ ಘೋರ. ಆವತ್ತಿನ ದಿವಸ ಅವ್ರು ಏನಂತ ಹೇಳಿ ಮಾತಾಡ್ಕೊಳ್ತಾರೆ. ಒಂದ್ಸಾರಿ ನೀವು ಜ್ಞಾನೋಕ್ತಿಗಳ ಪುಸ್ತಕದ ಕಡೆಗೆ ಬಂದ್ರೆ ಅಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನ್ ಹೇಳ್ತಾ ಇದ್ದಾನೆ ಪ್ರಿಯರೇ, 5:11. ಕಟ್ಟ ಕಡೆಗೆ ನೀನು ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚಿಕೊಂಡು, ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನ ಎಷ್ಟು ತಾತ್ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನು ಕೇಳಲೇ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ, ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವಿ. ಹಲ್ಲೆಲೂಯಾ. ಆವತ್ತಿನ ದಿವಸ ದೇವರು ನೆನೆಸಿ ಮನುಷ್ಯರೆಲ್ಲರೂ ಏನ್ ಮಾಡ್ತಾರ್ರಿ? ಈ ಅರಿಕೆಗಳನ್ನ ಹೊತ್ಕೊಳ್ತಾರೆ. ಏನಂತೇಳಿ, ಅಯ್ಯೋ ನಾನು ಸದುಪದೇಶವನ್ನ ಎಷ್ಟು ದ್ವೇಷ ಮಾಡಿಬಿಟ್ಟೆ, ಎಷ್ಟು ಹೇಳಿದ್ರು ರಕ್ಷಣೆ ಒಂದ್ರಿ ಅಂತೇಳಿ. ಅಲ್ಲಿ ಹೋದಾಗ ಮಾತ್ರ ಅಲ್ಲಿ ಹಂಗಿರೋದು, ಹೊರಗಡೆ ಹೋದ್ಮೇಲೆ ಹೊರಗಡೆ ಇದ್ದಂಗ ಇರೋದು, ಹಂಗ್ ಮಾಡಿಬಿಟ್ಟೆ ನಾನು. ವಾಕ್ಯ ಹೇಳ್ತಾ ಇದೆ, ಆ ಒಂದು ದಿವಸಗಳು ಬರುವುದರ ಒಳಗಡೆಯಾಗಿಯೇ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸದೆ ಇರಬೇಡ. ನಿನಗೆ ಆಸ್ತಿ ಐಶ್ವರ್ಯ ಎಷ್ಟಿದ್ರು ಕೂಡ ಅದು ಲೆಕ್ಕಕ್ಕೆ ಬರೋದೇ ಇಲ್ಲ. ಹೋಗುವಾಗ ಒಂಟಿಯಾಗಿ ನೀನು ಬಂದಂತ ನೀನು ಒಂಟಿಯಾಗಿಯೇ ಹೋಗಬೇಕು. ಯಾರನ್ನಾದ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ನಿನ್ ಜೊತೆಗೆ ಬರಲ್ಲ. ಹೋಗಿ ನೀನೇ ಸಾಯಿ, ನಾನು ನಿನ್ ಸಂಗಡ ಬರಲ್ಲ ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ನೀನು ರಕ್ಷಣೆಯನ್ನ ಹೊಂದಬೇಕು. ದೇವರ ಕರೆ ಅದು. ಹಲ್ಲೆಲೂಯಾ. ಯಾರು ರಕ್ಷಣೆಯನ್ನ ಹೊಂದುತ್ತಾರೋ, ಯಾರು ಬದಲಾವಣೆ ಮನಸ್ಸನ್ನ ಪಡೆದುಕೊಂಡು ದೇವರ ಮಕ್ಕಳಾಗಿ ಜೀವಿಸ್ತಾರೋ ಅವರಿಗೆ ಆ ನಿತ್ಯ ಗೃಹ ಪರಲೋಕ ಎನ್ನುವಂಥದ್ದು ಇದೆ ಪ್ರಿಯರೇ. ಎರಡನೆಯದಾಗಿ ಪರಿಶುದ್ಧತೆಯನ್ನು ರಕ್ಷಣೆ ಹೊಂದಿದ ಮೇಲೆ ನೀನು ಮತ್ತೆ ಪರಿಶುದ್ಧತೆಯನ್ನು ಕೆಡಿಸಿಕೊಳ್ಳಬಾರದು. ದೇವರು ಒಬ್ಬ ಆತನನ್ನು ಹಿಡಿದುಕೊಂಡಿದ್ದೀಯಾ, ಸ್ಥಿರವಾಗಿ ಹಿಡಿದುಕೊಂಡು ನಿನ್ನ ಜೀವಿತವನ್ನ ಮುಂದೆ ಸಾಗಿಸಿಕೊಂಡು ಹೋಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರನ್ನ ದೇವರು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ, ತಪ್ಪಿ ನೀನು ಹೋಗಬಾರದು. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದ್ದೇವೆ ಪರಿಶುದ್ಧತೆ. ಯಾವ ಪರಿಶುದ್ಧತೆ? ಆತ್ಮಿಕ ಪರಿಶುದ್ಧತೆ, ಶಾರೀರಿಕ ಒಂದು ಪರಿಶುದ್ಧತೆ. ಆ ಪರಿಶುದ್ಧತೆ ಕೂಡ ನೀನು ಸ್ಥಿರವಾಗಿರಬೇಕು. ನಿನ್ನ ಬಾಯಿಂದ ದುರ್ಭಾಷೆಗಳು, ಕೆಟ್ಟ ಭಾಷೆಗಳು, ನಿನ್ನ ನಡತೆ ಕೆಟ್ಟದಾಗಿರಬಾರ್ದು, ಕಣ್ಣುಗಳು ಕೆಟ್ಟದಾದಂಥ ಸ್ಥಿತಿಯಲ್ಲಿ ಇರಬಾರದು. ದೇವರಿಗೆ ಹೆಂಗಿದಾನೋ ಆ ರೀತಿಯಾಗಿ ಲೋಕದಲ್ಲಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ದೇವರೇ ನೀನು ನಡೆಸಂದ್ರೆ ದೇವರೇ ನಡೆಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಕರ್ತವ್ಯ ಏನಂದ್ರೆ ದೇವರ ಬರುವಿಕೆಗೆ ನಾವು ಎದುರು ನೋಡ್ತಾ ಇರಬೇಕು. ಹಲ್ಲೆಲೂಯಾ.
ದೇವರು ಆತನು ಹೇಳಿದ್ದಾನೆ, ನಾವು ಹೋಗ್ತೀನಿ ಮತ್ತೆ ನಾನು ಬರ್ತೀನಿ ಅಂತೇಳಿ. ಆತನು ಬರ್ಲಿಕ್ಕಿದ್ದಾನೆ, ಆತನು ಬರುವಂತದನ್ನ ನೀನು ಎದುರು ನೋಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಸಂಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ಆ ಕೆಟ್ಟ ದಿವಸಗಳು ಬರುವುದರ ಒಳಗಡೆಯಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದಿರಬೇಡ. ಕೆಲವೊಬ್ರು ಅಂತಾರೆ, ಇಲ್ಲರಿ ನಾನು ಮದುವೆ ಆಗುವಂಥವ್ರು, ಅದು ಮಾಡುವಂಥವ್ರು, ಇದು ಮಾಡುವಂಥವ್ರು ನನ್ನ ರಕ್ಷಣೆಯನ್ನ ಹೊಂದುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೆಪಗಳು ನೀನು ಎಷ್ಟು ಹೇಳಿದ್ರು ಕೂಡ ಅದು ನಿನಗೆ ಕಂಟಕ, ನಿನಗೆ ಅದು ಕುತ್ತು ತರುವಂಥದ್ದು. ಅದರ ಸಲುವಾಗಿ ಸದುಪದೇಶವನ್ನು ಎಷ್ಟು ದ್ವೇಷಿಸಿದ ಅಂತೇಳಿ ಆ ಒಂದು ಸಮಯದಲ್ಲಿ ನೀನು ಅನ್ನೋದಕ್ಕಿಂತ ಮುಂಚಿತವಾಗಿ ದೇವರು ನಿನಗೆ ತಿಳಿಸ್ತಾ ಇದ್ದಾನೆ, ನೀನು ರಕ್ಷಣೆಯನ್ನ ಹೊಂದಲೇಬೇಕು. ರಕ್ಷಿಸಲ್ಪಟ್ಟಂಥವರು, ಪರಿಶುದ್ಧರಾಗಿ ಜೀವಿಸಿದಂಥವರು, ಆತನ ಬರುವಿಕೆಗೆ ಎದುರು ನೋಡಿದಂಥವರು ಎಲ್ಲಿರ್ತಾರೆ? ಆ ಒಂದು ನೀಲಿ ಆಕಾಶದಲ್ಲಿ ಇರ್ತಾರೆ ಪ್ರಿಯರೇ. ಅದರ ಸಲುವಾಗಿ ಮಣ್ಣಿನಿಂದ ಬಂದಿರತಕ್ಕಂಥ ನೀನು ಮಣ್ಣಿಗೆ ಹೋಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಮಣ್ಣಿಂದ ಬಂದ ಮನುಷ್ಯನೇ